ಕರಿ ಹಸುವಿನ ಹಾಲು ಬೇಕು ಅನ್ನುತ್ತೆ. ಮತ್ತು ಆ ಹಾಲು ಕರೆಯೋ ಸಮಯದಲ್ಲಿ ಕರು ಇತ್ಲ ಕಡೆ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಿರಬೇಕು, ಹಸು ಇತ್ಲ ಕಡೆ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತಿರಬೇಕು. ಅಂಥ ಸಮಯದಲ್ಲಿ ಹಾಲು ಕರೆದಿರಬೇಕು, ಅದೇ ಹಾಲನ್ನೇ ಉಪಯೋಗಿಸ್ಬೇಕು ಅನ್ನುತ್ತೆ. ನಾವು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಬರೋ ಹಾಲು ಉಪಯೋಗಿಸ್ತೀವಿ, ಅದು ಕರಿ ಹಸುವಿಂದ ಬಿಳಿ ಹಸುವಿಂದ ಪೌಡ್ರ್ ಹಾಲು ಮ್ಯಾಕೆ ಎಂಥದ್ದು ಅದು. ಅಂಥ ಹಾಲು ಉಪಯೋಗಿಸ್ ಮಾಡೋದು ಫಲ ಬರೋಲ್ಲ, ಈಗಿನ ಕಾಲಕ್ಕೆ ಮಾಡೋದೇ ಕಷ್ಟ. ಪುರಾಣದಲ್ಲಿ ಹೇಳಿರ್ತಕ್ಕಂಥ ಸ್ಮೃತಿನಲ್ಲಿ ಹೇಳಿರ್ತಕ್ಕಂಥ ಪೂಜೆಗೆ ಮಾಡೋದು ಒಳ್ಳೆಯದು, ಅದು ಮಾಡೋಕ್ಕಿಲ್ಲ. ಯಾಕೆಂದರೆ ಆ ನಿಯಮ ಪ್ರಕಾರ ಮಾಡೋಕ್ಕಾಗಲ್ಲ, ಆ ನಿಯಮ ಅನುಸರಿಸ್ತಿದ್ದು ಫಲ ಬರೋಲ್ಲ, ಹೌದಾ? ಸೊ ಆ ರೀತಿ ಕರ್ಮಗಳು ಮಾಡಿಕೊಂಡು ಸಾಮಾನ್ಯ ಮನುಷ್ಯನಿಗೆ ಏನೋ ಒಂದು ಕರ್ಮ ಮಾಡಬೇಕು, ಅದರಲ್ಲಿ ಏನೋ ಲಾಭ ಬರುತ್ತೆ, ಅದರಿಂದ ಸುಖವಾಗಿರ್ತೀನಿ ಅಂತಲೇ ಜೀವನ ಮಾಡ್ತಾನೆ. ಯಾವಾಗ ಒಂದು ಸ್ವಲ್ಪ ವಿವೇಕ ಬರುತ್ತೆ, ಏನಿದು ಇದನ್ನೇ ಮಾಡ್ಕೊಂಡಿದ್ದೀನಲ್ಲ, ಏನು ಪ್ರಯೋಜನ ಆಯಿತು? ಈ ಜನ್ಮದಲ್ಲೂ ಅಷ್ಟೇ, ಹುದ್ದಾಗಲಿಂದ ಇದೇ ಮಾಡ್ಕೊಂಡಿದ್ದೀವಿ, ಏನು ಬದಲಾವಣೆ ಇರಲ್ಲ. ಬೆಳಗ್ಗೆ ನೋಡಿದ್ರೆ ದಿವಸ ಅದೇನೆ. ಈ ಮಾರಾಟ ಮಾಡೋಕ್ಕೆ ಬರ್ತಾರಲ್ಲ ಹೂವು ಸೊಪ್ಪು ಅಂತ, ಅವ್ರ ಕಡೆ ಏನು ಬದಲಾವಣೆ ಆಗಲ್ಲ, ಅದೇ ಸೇಮ್ ದಿವಸ ಅದೇ. ಸೊ ಇದೇ ಮಾಡ್ಕೊಂಡಿದ್ದೀವಿ, ಏನು ಪ್ರಯೋಜನ? ನಾನು ಅಂದ್ಕೊಂಡಂಥ ಆನಂದ ಸಿಗಲಿಲ್ಲ ಅಂತ ಯಾರಿಗೆ ಸ್ವಲ್ಪ ವಿವೇಕ ಬರುತ್ತೋ ಅವ್ರಿಗೆ ಉಪನಿಷತ್ತು. ಸೊ ಆ ಉಪನಿಷತ್ತಲ್ಲಿ ಏನು ಮಾಡುತ್ತೆ, ಈ ಸಂಸಾರಿತ್ವ, ನಾನು ನನ್ನದು ಅನ್ನತಕ್ಕಂಥ ಸಂಸಾರಿತ್ವ, ಮತ್ತು ಹುಟ್ಟಿದ್ದೀನಿ ಸಾಯ್ತೀನೋ ಸಂಸಾರಿತ್ವ, ಇದು ತಪ್ಪು ತಿಳುವಳಿಕೆಯಿಂದ ಬಂದಿದೆ ಅಂತ ಆ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕಿ ನೀನೇ ಬ್ರಹ್ಮಸ್ವರೂಪ ಆನಂದ ಸ್ವರೂಪ ಅಂತ ತಿಳಿಸ್ಕೊಡುತ್ತೆ. ಅದನ್ನು ಯಾವ ರೀತಿ ಹೇಳುತ್ತೋ ಆ ರೀತಿ ಅನುಭವದಲ್ಲಿ ತಿಳ್ಕೊಂಡ್ರೇ ನಮಗೆ ಸರಿಯಾಗಿರತಕ್ಕಂಥ ಆನಂದ ಸಿಗೋದು ಮತ್ತು ಆನಂದ ಜೀವನ ಮಾಡಿ ಸಾಧ್ಯವಾಗೋದು. ಈ ಕಠೋಪನಿಷತ್ತಲ್ಲಿ ಕಥೆ ಪ್ರಕಾರ ನಚಿಕೇತು ತಂದೆ ವಿಶ್ವಜಿತ್ ಯಾಗವನ್ನು ಮಾಡ್ತಾರೆ. ಎಲ್ಲವನ್ನೂ ದಾನ ಮಾಡಿ ಕೊನೆಗೆ ಕೆಲಸಕ್ಕೆ ಬಾರದೆ ಇರ್ತಕ್ಕಂಥ ಹಸುಗಳು ತೊಗೊಂಬಂದಾಗ ನಚಿಕೇತು ಯೋಚನೆ ಮಾಡ್ತಾನೆ, ನಮ್ಮ ತಂದೆ ಒಳ್ಳೆ ಗತಿ ಸಿಗೋಲ್ಲ, ಎಲ್ಲವನ್ನೂ ದಾನ ಮಾಡಬೇಕು ಅಂದಾಗ ನನ್ನನ್ನು ದಾನ ಮಾಡೋದು ಒಳ್ಳೆಯದು ಅಂದ್ಬಿಟ್ಟು ನನ್ನ ಯಾರಿಗೆ ಕೊಡ್ತೀಯ ಅಂದಾಗ ತಂದೆ ಕೋಪ ಮಾಡಿಕೊಂಡು ಒಂದು ಸಲ ಕೇಳೋದು ಸುಮ್ಮನೆ ಇರ್ತಾನೆ, 2 ಸಲ ಕೇಳೋದು ಸುಮ್ಮನೆ ಇರ್ತಾನೆ, 3ನೇ ಸಲಕ್ಕೆ ನೀನು ಯಮಧರ್ಮರಾಯ ಹೆಂಗೆ ಕೊಟ್ಟಿದ್ದೀನಿ ಹೋಗಂತಾನೆ. ನಾವು ಅಂತೀವಲ್ಲ, ನಾನು ಹೋಗಿ ಸಾಯೋಗೋ ಅಂತೀವಿ. ಈಗಿನ ಕಾಲಕ್ಕೆ ಹಾಗೆ ಅನ್ಬಾರ್ದು, ಹೋಗಿ ಸತ್ತೇ ಬಿಡ್ತಾರೆ. ಟಿ ವಿಗಳು ನೋಡಿ, ಸೀರಿಯಲ್ ನೋಡಿ ಹೋಗಿ ಸತ್ತೇ ಬಿಡ್ತಾರೆ. ಆ ರೀತಿ ನಚಿಕೇತನು ಹಠ ಹಿಡಿತಾನೆ, ಹೋಗಲೇಬೇಕು, ನೀನು ಆಡಿದ ಮಾತು ತಪ್ಪಬೇಡ ಅಂತ. ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು, ಕೋಪದಿಂದ ನಾವು ಮಾತಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ ತಂದೆ ಕೋಪದಿಂದ ಆ ಥರ ಹೇಳ್ದ, ಕೊನೆಗೆ ಮೃತ್ಯು ಕಳಿಸ್ಲೇಬೇಕಾಯ್ತು, ಮೃತ್ಯು ಹತ್ತಿರಕ್ಕೆ. ಆಡಿದ ಮಾತು ತಪ್ಪಬೇಡ ಅಂತ ಉಪದೇಶ ಮಾಡ್ತಾನೆ ಮಗ, ಹೌದಾ? ಅದಕ್ಕೆ ಕೋಪದಿಂದ ಮಾತಾಡಬಾರ್ದು ಅನ್ನೋದೊಂದು. 2ನೇದು, ತಂದೆ ತಾಯಿಯದು ಸತ್ಯವನ್ನೇ ಹೇಳಬೇಕು, ಆಡಿದ ಮಾತು ತಪ್ಪಬಾರ್ದು ಅನ್ನತಕ್ಕಂಥ ಒಂದು. ಮತ್ತು ನಚಿಕೇತು ನಮ್ಮ ತಂದೆ ಒಳ್ಳೇದಾಗಬೇಕು ಅಂತ ಯಾವ ರೀತಿ ಯೋಚನೆ ಮಾಡಿದ್ನೋ ನಾವು ಅದೇ ರೀತಿಯೇ ತಂದೆ ತಾಯಿಗೆ ಒಳ್ಳೆಯದನ್ನೇ ಕೋರಬೇಕು, ಅವ್ರಿಗೆ ಯಾವುದೇ ರೀತಿ ಹಿಂಸೆ ಇರಬಾರ್ದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಈಗ ಅತಿಥಿ ಸತ್ಕಾರ, ನಚಿಕೇತು ಮನೆಗೆ ಹೋಗ್ತಾರೆ. ಅಲ್ಲಿ 3 ರಾತ್ರಿಗಳು ನಚಿಕೇತ ಯಮಧರ್ಮರಾಯ ಮನೆಯಲ್ಲಿ ಆಹಾರ ಇಲ್ದಿರ ಇರ್ತಾರೆ, ಅವ್ರಿಗೋಸ್ಕರ ನಿರೀಕ್ಷೆ ಮಾಡಿಕೊಂಡು. ಸೊ ದೋಷ ಆಗಿದೆ ಅಂದ್ಬಿಟ್ಟು ಅತಿಥಿ ಸತ್ಕಾರವನ್ನು ಮಾಡಿ, ಯಾಕೆಂದರೆ ಗೃಹಸ್ಥ ಜೀವನದಲ್ಲಿ ಅತಿಥಿ ಸತ್ಕಾರ ಅನ್ನತಕ್ಕಂಥ ನಡೆದಿರ ಇದ್ದರೆ ಅವ್ರಿಗೆ ಆಶಾ ಪ್ರತೀಕ್ಷೆ ಮತ್ತು ನಾವು ಮಾಡತಕ್ಕಂಥ ಪೂಜೆ ಪುನಸ್ಕಾರ ಯಜ್ಞಾಗಾದಿ ಕರ್ಮಗಳ ಫಲ ಮತ್ತು ಇಷ್ಟ ಪೂರ್ತ ಅಂದರೆ ನಾವು ಮಾಡತಕ್ಕಂಥ ಸೋಷಿಯಲ್ ವರ್ಕ್, ಯಾರಿಗಾನ ಸಹಾಯ ಮಾಡತಕ್ಕಂಥ ಫಲ, ಈ ಫಲಗಳು ಯಾವುದೂ ಸಿಗೋಲ್ಲ. ಅದಕ್ಕೋಸ್ಕರ ಅತಿಥಿ ಸತ್ಕಾರ ಮಾಡಬೇಕು ಅನ್ನತಕ್ಕಂಥ ಹೇಳಿ ಅತಿಥಿ ಸತ್ಕಾರ ಮಾಡಿದ್ದಾದಮೇಲೆ 3 ವರಗಳನ್ನು ಕೇಳು, 3 ರಾತ್ರಿ ಉಪವಾಸ ಇದ್ಯಾದ ಕಾರಣ 3 ವರಗಳನ್ನು ಕೇಳು ಅಂದಾಗ ಮೊದಲನೇ ವರ ಏನು ಕೇಳ್ತಾರೆ ಅಂದರೆ, ನಾನು ಬಂದುಬಿಟ್ಟಿದ್ದೀನಿ ಈ ಥರ, ಮತ್ತೆ ನಾನು ವಾಪಸ್ ಹೋದ್ಮೇಲೆ ಇದು ನೋಡಿ ಅದು ಕ್ರಮವಾಗಿ ಸಿಗೋಲ್ಲ, ಯಾಕೆಂದರೆ ಈ ಪುಸ್ತಕ ಬೇರೆ ಅದು ಬೇರೆ.
ಶ್ಲೋಕ ನಾನು ಹೇಳ್ತೀನಿ, ಆಮೇಲೆ ನೋಡಿ ಮುಂದೆ ನಾನು ಹೇಳ್ತೀನಿ. ಶ್ಲೋಕ ಹೇಳಿದಾಗ ನಾನು ಹೇಳ್ತೀನಿ, ಆಮೇಲೆ ಅವಾಗ ನೋಡಿ. ಇವಾಗ ಈ ಕಥಾ ಭಾಗನ ಹಾಗೆ ನೋಡಿ. ಸೊ ನಮ್ಮ ತಂದೆ ನಾನು ವಾಪಸ್ ಹೋದ್ಮೇಲೆ ನಮ್ಮ ತಂದೆ ನನ್ನ ಗುರುತಿಡಿದು ಅವ್ರ ಮನಸ್ಸು ಸಮಾಧಾನ ಆಗಬೇಕು. ಯಾಕೆಂದ್ರೆ ನಾನು ಬಂದುಬಿಟ್ಟಿದ್ದೀನಿ, ಅವರು ಭಾಳ ನೋವು ತಿಂತಿರ್ತಾರೆ. ನಾನು ಹೋದ್ಮೇಲೆ ಅವ್ರಿಗೆ ಸಮಾಧಾನ ಆಗಬೇಕು ಅಂತ ಕೇಳಿದಾಗ ಇಲ್ಲೂ ತಂದೆ ತಾಯಿಗಳಿಗೆ ನಾವು ನೋವು ಇಡಬಾರ್ದು ಅನ್ನೋದನ್ನೇ ಉಪದೇಶ ಮಾಡಿದಾಗಾಯಿತು. ಮತ್ತು ಇನ್ನೂ ಒಂದು ಜ್ಞಾಪಕ ಇಟ್ಕೊಂಡಿರಬೇಕು. ಯಾವುದರಲ್ಲ ಇದು ನನ್ನ ತಂದೆ ನನ್ನ ಗುರುತಿಡಿದು ಅವ್ರಿಗೆ ಸಮಾಧಾನ ಆಗಬೇಕು ಅಂದಾಗ ಇಲ್ಲಿ ಯಾವ ಶರೀರದಲ್ಲಿಂದ ಆ ಶರೀರನ ಬಿಟ್ಬಿಟ್ಟು ಹೋಗಿದ್ದಾರೆ. ಹೌದಾ? ಅಂದರೆ ಈ ಶರೀರ ಬಿಟ್ಟು ಹೋದರೂ ಇರ್ತೀವಿ ಅನ್ನೋದು ನಿಶ್ಚಯ ಆಗಿದೆ, ನಿಶ್ಚಯವಾಗಿ ಇದೆ. ಸೊ ಅದು ಸರಿ, ಅದು ಆ ವರವನ್ನು ಸರಿ ಅಂತ ಒಪ್ಕೊಳ್ತಾನೆ. ಅದಾದಮೇಲೆ ಅಗ್ನಿವಿದ್ಯೆ ಕೇಳ್ತಾರೆ. ಆ ಅಗ್ನಿವಿದ್ಯೆ ಅಂದರೆ ಆತ್ಮತತ್ವ ಅಂತ ತಿಳ್ಕೊಳ್ಳತಕ್ಕಂಥದ್ದು ಯಾರಿಗೆ ಸೂಕ್ಷ್ಮವಾಗಿ ಅರ್ಥವಾಗಲ್ಲೋ ಅಂಥವ್ರಿಗೆ ಅಗ್ನಿವಿದ್ಯೆಯನ್ನು ತಕ್ಕಂತ ಕೇಳ್ತಾರೆ. ಅದು ಯಾವ ರೀತಿ ಅಗ್ನಿವಿದ್ಯೆ ಯಾವ ರೀತಿ ಮಾಡಬೇಕು ಎಲ್ಲ ವಿವರ ಮಾಡಿ ಹೇಳ್ತಾರೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮತ್ತೆ ಅದೇ ರೀತಿ ಹೇಳ್ತಾನೆ. ಆಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ ಕಾರಣ ಇನ್ನೊಂದು ವರವನ್ನು ಕೇಳು ಅಂತ ಹೇಳ್ಬಿಟ್ಟು ಆ ಅಗ್ನಿವಿದ್ಯೆಗೆ ನಚಿಕೇತಾಗ್ನಿ ಅಂತ ಹೆಸರಿಡ್ತಾರೆ. ಇದಾದ ಮೇಲೆ ಇನ್ನು 3ನೇ ವರ, ಇಲ್ಲಿಂದಲೇ ನಾವು ಚೆನ್ನಾಗಿ ವಿವೇಕ ಮಾಡ್ಕೋಬೇಕಾಗುತ್ತೆ. ನೋಡಿಮ್ಮ, 1ನೇ ಅಧ್ಯಾಯದ 1ನೇ ವಲಯ 20ನೇ ಮಂತ್ರ. ಅದರಲ್ಲಿ ಆ ನಂಬರ್ಸ್ ಎಲ್ಲ ಹಾಕಿರೋಲ್ಲ, ಅದು ತೆಕ್ಕೊಡ್ತೀನಿ ಬೇಕಾದ್ರೆ. ಸುಮ್ಮನೆ ಪ್ರಿಂಟ್ ಮಾಡಿರ್ತಾರೆ. ಇವರಾದರೆ 1ನೇ ವಲಯ 1ನೇ ಅಧ್ಯಾಯ 20ನೇ ಮಂತ್ರ ಮನೆಗಳು ಹಾಕಿರ್ತಾರೆ. ಈ ಥರ ವಿವರಣೆ ಯಾವ ಪುಸ್ತಕದಲ್ಲೂ ಸಿಗಲ್ಲ. ಇದು ಹುಡ್ಕೋದು ಕಷ್ಟ ಆಗುತ್ತೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಏನು ಬೇಕಿತ್ತು. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಯೇ ತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ಪುರಾಣಮೇಶವರಸ್ತುತಿಯ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಂದಾಗ ಏಯಂ ವಿಚಿಕಿತ್ಸಾ ಸಂಶಯ ಪ್ರೇತೆ ಮೃತೆ ಮನುಷ್ಯೇ. ಸಾಯತಕ್ಕಂಥ ಮನುಷ್ಯನ ನೋಡಿದಾಗ ಈ ಒಂದು ಸಂದೇಹ ಅನ್ನತಕ್ಕಂಥದ್ದು ನಮಗೆ ಬರುತ್ತೆ. ನಮಗೆ ಬರುತ್ತೆ ಅಂತ ನಾವು ಸುಮ್ಮನೆ ನಾನು ಹೇಳ್ತಿದ್ದೀನಿ, ನಮ್ಗೆ ಅಂಥ ಸಂದೇಹ ಬರೋದೇ ಇಲ್ಲ. ನಮಗೆ ಬರೋ ಸಂದೇಹ ಏನು, ಹೋದರೂ ಬಿಡು ಒಂದು ಸ್ವಲ್ಪ ತಳ್ತಾರೆ. ಅದಾದಮೇಲೆ LIC ಎಷ್ಟು ಮಾಡಿದ್ದಾರೆ, ಅದೇನು ಮಾಡಿದ್ದಾರೆ, ಇದೇನು ಮಾಡಿದ್ದಾರೆ, ಬಾಲಿವುಡ್ ಹೇಗೋ ಬದುಕೋಬೋದು, ಅವ್ರು ಹೋದ್ರು ಹೋಗಲಿ ಅಂತೀವಿ ಅಷ್ಟೇ. ನಮ್ಗೆ ಇನ್ನೇನು ಯೋಚನೆ ಬರಲ್ಲ. ಬಟ್ ಇಲ್ಲಿ ಕೆಲವರು ವಿವೇಕ ಮಾಡತಕ್ಕಂಥವ್ರಿಗೆ ಏನಪ್ಪ ಅಂದರೆ, ಇಲ್ಲಿ ಇಲ್ಲಿಂದ ಬಿಟ್ಟು ಹೋದ್ಮೇಲೆ, ಶರೀರ ಬಿಟ್ಟು ಹೋದ್ಮೇಲೆ ಅಸ್ಥಿ ಶರೀರೇಂದ್ರ ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧಿ ಆತ್ಮ. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗೆ ವ್ಯತಿರಿಕ್ತವಾಗಿರತಕ್ಕಂಥ ದೇಹಾಂತರ ಸಂಬಂಧಿ ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥ ಒಂದು ಚೈತನ್ಯ ಸ್ವರೂಪ ಇದೆ. ಅಂದರೆ ಈ ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿಗೂ ವ್ಯತಿರಿಕ್ತವಾಗಿ ದೇಹಾಂತರ ಸಂಬಂಧಿ ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥ ಒಂದು ಚೈತನ್ಯ ಸ್ವರೂಪ ಇದೆ ಅಂತ ಹೇಳ್ತಾರೆ. ನಾಯಮರ್ತಿತ ಚೈಕೆ. ಇಲ್ಲಪ್ಪ, ಇಲ್ಲಿ ಶರೀರ ಅನ್ನತಕ್ಕಂಥದ್ದು ಬೆಂಡು ಹೋಗ್ಬಿಟ್ರೆ ಅಥವಾ ಪುತ್ತಿನಲ್ಲಿ ಹಾಕ್ಬಿಟ್ರೆ ಶರೀರನ ಅಷ್ಟೇ ಇಲ್ಲ, ಅಲ್ಲಿ ಮುಗೀತು. ಮತ್ತೆ ಇನ್ನೊಂದು ಶರೀರಕ್ಕೆ ಹೋಗತಕ್ಕಂಥವ್ರು ಯಾರೂ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ಆಗಿನ ಕಾಲಕ್ಕೂ ಇತ್ತು, ಈಗ ಇನ್ನೂ ಜಾಸ್ತಿ ಇದ್ದಾರೆ ಇವರು. ಆತ್ಮ ಇಲ್ಲ, ದೇವರಿಲ್ಲ, ಎಂಥದ್ದು ಇಲ್ಲ, ಇರೋದು ನಾವೇ, ಈ ಶರೀರನೇ ಅನ್ನೋದು. ಪೂರ್ವ ಕಾಲಕ್ಕೆ ಚಾರ್ವಾಕ್ ಅಂತ ಒಬ್ಬರು ಮಾತಾಡೋರಂತೆ. ಚಾರ್ವಾಕ್ ಅಂತ ಯಾಕಂತಾರೆ, ಭಾಳಷ್ಟು ಚೆನ್ನಾಗಿ ಮಾತಾಡೋರು. ಅವ್ರ ಮಾತು ಕೇಳ್ಬಿಟ್ಟು ಇನ್ನು ಹೇಳೋದು ನಿಜ ಅನಿಸೋದು. ಅವ್ರು ಹೇಳೋರು, ಭಸ್ಮೀಭೂತ ಶರೀರಸ್ಯ ಪುನರಾಗಮನ ಕುತಃ. ಒಂದು ಸಲ ಶರೀರ ಸುಟ್ಟು ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋ ಯಾರನ್ನ ಇದ್ದಾರೋ, ಬಂದು ಯಾರನ್ನೇ ನಾನು ಹೇಳಿದಾರೋ, ಏನಿಲ್ಲ. ಒಂದು ಅದಕ್ಕೋಸ್ಕರ ಏನು ಮಾಡಬೇಕು, ಶರೀರ ಕೊಟ್ಟಿದ್ದಾನೆ,
ಶರೀರ ಇದೆ, ಇದರಲ್ಲಿ ಎಷ್ಟು ಭೋಗ ಆದ್ರೆ ಅಷ್ಟು ಅನುಭವಿಸು. ಋಣಂ ಕೃತ್ವ ಋತಂ ಪಿಬೇತ್. ಹಿಂದಿನ ಕಾಲಕ್ಕೆ ತುಪ್ಪ ತಿನ್ನತಕ್ಕದ್ದು ಎಷ್ಟು ತುಪ್ಪ ತಿಂದರೆ ಅಷ್ಟು ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಋತ್ವವೈ ಆಯುಹು ಅಂದರೆ ಹಿಂದಿನ ಕಾಲಕ್ಕೆ ಅಂತಿದ್ದೀನಿ, ಈಗಿನ ಕಾಲಕ್ಕೆ ತಿನ್ನಬಾರ್ದು. ಈಗಿನ ಕಾಲದಲ್ಲಿ ಋತ್ವವೈ ಕೊಲೆಸ್ಟ್ರಾಲ್. ಯಾಕೆಂದರೆ ತುಪ್ಪನೋ ಡಾಲ್ಡಾನೋ ಅದೇ ಕಂಡುಹಿಡಿಯೋಕ್ಕಾಗಲ್ಲ, ಸರಿಯಾದಂಥ ತುಪ್ಪ ಸಿಗೋಲ್ಲ. ಮತ್ತು ಜಾಸ್ತಿ ತಿಂದಷ್ಟು ಅದರಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಎಲ್ಲ ನರಗಳಲ್ಲಿ ಸೇರಿಕೊಂಡು ಬಿ ಪಿ ಇವೆಲ್ಲ ಶುರುವಾಗುತ್ತೆ. ಆದ ಕಾರಣ ಈಗಿನ ಕಾಲಕ್ಕೆ ಅದು ಸರಿ ಹೋಗಲ್ಲ. ಋತ್ವವೈ ಆಯುಹು, ತುಪ್ಪ ತಿಂದರೆ ಆಯುಷ್ ಜಾಸ್ತಿ ಆಗುತ್ತೆ ಅಂತಾರೆ. ಅದಕ್ಕೋಸ್ಕರ ಋಣಂ ಕೃತ್ವ ಋತಂ ಪಿಬೇತ್. ಸಾಲ ಮಾಡೋದು ತುಪ್ಪ ತಿನ್ನಬೇಕು, ಅಂದರೆ ಸಾಲ ಸೋಲ ಮಾಡಿಕೊಂಡು ಚೆನ್ನಾಗಿ ಭೋಗ ಅನುಭವಿಸು. ಅಲ್ಲದೆ ಋಣ ಇರುತ್ತೆ, ಮತ್ತೆ ಬಂದು ತೀರಿಸ್ಬೇಕಾಗುತ್ತೆ, ಅವ್ರ ಮಕ್ಕಳಾಗಿ ಹುಡ್ತೀವಿ, ಇದೆಲ್ಲ ಯೋಚನೆ ಮಾಡಿಬಿಡಿ, ಇದೆಲ್ಲ ಸುಳ್ಳು, ಅನುಭವಿಸು ಅಂತ ಚಾರ್ವಾಗಿ ಕೇಳೋದು. ಅಂದರೆ ಕೆಲವರು ಇದೆ ಅಂತ, ಕೆಲವರು ಇಲ್ಲ ಅಂತ. ಈಗಿನ ಕಾಲಕ್ಕೂ ಅಷ್ಟೇ, ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಇದೊಂದು ಜನ್ಮ ಕೊಟ್ಟಿಯನ್ ಪರಮಾತ್ಮ ಅಷ್ಟೇ ಹೊರತು ಇದು ಕುರಾನ್ ಹೇಳ್ದಂಥ ರೀತಿಯಲ್ಲಿ, ಬೈಬಲ್ ಹೇಳ್ದಂಥ ರೀತಿಯಲ್ಲಿ ಜೀವನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಇಲ್ಲಾಂದರೆ ಶಾಶ್ವತವಾದಂಥ ನರಕಕ್ಕೆ ಹೋಗ್ತೀಯ. ಪುನರ್ಜನ್ಮ ಇಲ್ಲ ಅವರಲ್ಲಿ, ಮತ್ತು ವಾಪಸ್ ಬರೋರು ಯಾರೂ ಇಲ್ಲ. ಶರೀರಕ್ಕಿಂತ ಭಿನ್ನ ಜೀವತ್ವ ಒಪ್ಕೊಳ್ತಾರೆ, ಮತ್ತು ಪುನರ್ಜನ್ಮ ಅನ್ನೋದಿಲ್ಲ. ಹೌದಾ? ಸೊ ಈಗ ಶರೀರಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಜೀವತ್ವ ಅನ್ನೋದು ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು. ಹೌದಾ? ಇದರಲ್ಲಿ ಸತ್ಯ ಏನು ಅಂತ. ಆದರೆ ಇಲ್ಲಿ ನಾವು ನಚಿಕೇತು ಆಗಲೇ ಹೇಳಿದ್ದಾನೆ, ನಾನು ವಾಪಸ್ ಹೋದ್ಮೇಲೆ ನನ್ನ ತಂದೆ ಗುರ್ತಿಡಿಬೇಕು ಅಂತ. ಅದೇನಾಯಿತು, ಈ ಶರೀರ ಬಿಟ್ಟು ಹೋಗಿದ್ದಾನೆ. ಬಿಟ್ಟು ಹೋದ್ಮೇಲೆ ನಾವು ಇರ್ತೀವಿ ಅನ್ನೋದು ಅವರ ಅನುಭವದಲ್ಲೇ ಇದೆ, ನಚಿಕೇತನ ಅನುಭವದಲ್ಲೇ ಇದೆ. ಹೌದಾ? ಈಗ ನಾನು ಬಳ್ಳಾರಿನಲ್ಲಿದ್ದೆ, ಇವಾಗ ಈ ದೊಡ್ಡಬಳ್ಳಾಪುರಕ್ಕೆ ಬಂದು ಬಳ್ಳಾರಿ ಬಿಟ್ಟ ಮೇಲೆ ನಾನು ಇರ್ತೀನೋ ಇಲ್ಲೋ ಹೇಳಿ ಅಂದ್ರೇನರ್ಥ? ಇರೋ ಅನುಭವದಲ್ಲೇ ಇದೆಯಲ್ಲ. ಆದರೆ ಅಲ್ಲಿ ನಚಿಕೇತ ಏನು ಕೇಳ್ತೀನಿ, ಶರೀರಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪವೇ ಅದು. ಮತ್ತು ಶರೀರಕ್ಕೆ ಏನೇನಾಗುತ್ತೋ, ಏನೇನು ಅನುಭವಿಸುತ್ತೋ ಶರೀರ, ಅದನ್ನು ಅದು ಅನುಭವಿಸುತ್ತೆ ಅಥವಾ ಇಲ್ಲವೇ? ಶರೀರಕ್ಕಾಗತಕ್ಕ ನೋವು ನಲಿವು ಎಲ್ಲ ನಮಗಿದೆಯೇ ಇಲ್ಲವೇ? ಮತ್ತು ಹುಟ್ಟು ಸಾವು ಅನ್ನತಕ್ಕಂಥದ್ದು ಆದಾಗೆಲ್ಲ ಅದು ಹುಟ್ಟು ಸಾಹಿತ್ಯ ಅಥವಾ ಅದು ಹುಟ್ಟು ಸಾಯತಕ್ಕಂಥದ್ದಲ್ವೋ? ಈ ಸಂಸಾರದಲ್ಲಿ ಕಷ್ಟ, ದುಃಖ, ಸುಖ, ಮಾನ, ಅವಮಾನ ಅನ್ನತಕ್ಕ ಅನುಭವಿಸ್ತೀವಿ ನಾವು, ಅದು ಅನುಭವಿಸುತ್ತೀಯೋ ಇಲ್ಲವೋ ಅಂದ್ಬಿಟ್ಟು ಆ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನಂತ, ನಾಯಮಸ್ತಿ ಚೇಕೆ ನಾಯಂ ಏವಂ ವಿಧ ಅಸ್ತಿ ಇತಿ ಚೇಕೆ ಅತಶ್ಚ ಅಸ್ಮಾಕಂ ನ ಪ್ರತ್ಯಕ್ಷೇನ ನಾಪಿ ಅನುಮಾನೇನ ನಿರ್ಣಯ ವಿಜ್ಞಾನಂ. ಅದರಲ್ಲಿರಲ್ಲಮ್ಮ, ಭಾಷೆ ಇರಲ್ಲ ಅದರಲ್ಲಿ. ಆ ಮಂತ್ರ ಮಾತ್ರ ನೋಡ್ಕೊಳ್ಳಿ, ಮನೆಗೆ ಹೋಗಿದ್ದೀನಿ ಇದನ್ನು ಓದಿ ಅವ್ರು ಕೊಟ್ಟಿರೋ ವಿವರಣೆ. ಬಟ್ ಈ ಭಾಷೆಯಲ್ಲೇ ಇರೋಲ್ಲ ಅದರಲ್ಲಿ. ಅಸ್ಮಾಕಂ ನಾ ಪ್ರತ್ಯಕ್ಷ ನಾಪಿ ಅನುಮಾನೇನ ನಿರ್ಣಯ ವಿಜ್ಞಾನಂ. ನಾವೇ ನಮ್ಮ ಇಂದ್ರಿಯಗಳಿಂದ ಶರೀರಕ್ಕಿನ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪ ಇದೆಯೋ ಇಲ್ಲವೋ ಅಂತ ನೋಡ್ಕೊಳ್ಳಿಕ್ಕಾಗಲ್ಲ, ಅನುಮಾನದಿಂದಲೂ ಆಗೋಲ್ಲ. ಅನುಮಾನ ಅಂದರೆ ಊಹೆ ಮಾಡೋದು. ಯಾವ ರೀತಿ? ಪರ್ವತ ವನ್ಯಮಾನ್, ಬೆಟ್ಟದಲ್ಲಿ ಬೆಂಕಿ ಇದೆ, ಹೇಗೆ ಹೇಳ್ತೀಯ? ಬೆಂಕಿ ಕಾಣ್ತಲೇ ಇಲ್ಲ. ಧೂಮತ್ವ, ಹೊಗೆ ಬರ್ತಾ ಇದೆ ನೋಡು, ಹೊಗೆ ಬರ್ತಿದೆ ಅಂತ నాకు ಬೆಂಕಿ ಇರುತ್ತೆ, ಹೊಗೆ ಇದ್ದರೆ ಬೆಂಕಿ ಇರುತ್ತೆ ಅಂತ ಹೇಗೆ ಹೇಳ್ತೀಯ? ಅಂದರೆ ಯಥಾ ಮಹಾನಸ್ ಅಂದರೆ ಅಡುಗೆ ಮನೆಯಲ್ಲಿ, ಈಗಿನ ಕಾಲದ ಅಡುಗೆ ಮನೆ ಅಲ್ಲ, ಪೂರ್ವದಲ್ಲಿ ಆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಬೆಂಕಿ ಇರೋದು, ಹೊಗೆ ಬರೋದು ನೋಡಿದ್ವಿ. ಆ ಅನುಭವದಲ್ಲಿ ಅಲ್ಲಿ ಹೊಗೆ ಇರೋದ್ರಿಂದ ಬೆಂಕಿ ಇದೆ ಅಲ್ಲಿ ಅಂತ ಊಹೆ ಮಾಡ್ತಿದ್ವಿ. ಕಾಣದೇ ಇದ್ದರೂ ಅನುಮಾನದಿಂದ ಹೇಳ್ತಿದ್ವಿ. ಆ ರೀತಿ ಇಲ್ಲಿಯೂ ಆತ್ಮವನ್ನು ಅನುಮಾನದಿಂದ ತಿಳ್ಕೊಳ್ಳೋಕ್ಕಾಗುತ್ತೋ? ಇಲ್ಲ, ಯಾವ ಪ್ರಮಾಣದಿಂದಲೂ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಏತದ್ ವಿಜ್ಞಾನಾದೀನೋ ಹಿ ಪರಃ ಪುರುಷಾರ್ಥ ಇತ್ಯತಃ ಏತದ್ವಿದ್ಯಾ ವಿಜಾನೀಯಂ ಅಹಂ. ಅಂದರೆ ಇದನ್ನು ತಿಳ್ಕೊಂಡ್ರೆ ಪುರುಷಾರ್ಥ ಅಂದರೆ ಮೋಕ್ಷ ಅನ್ನತಕ್ಕಂಥದ್ದು ಇದನ್ನು ತಿಳ್ಕೊಂಡಾಗಲೇ ಸಿಗುತ್ತೆ ಅಂತಿದೆ. ಆದ ಕಾರಣ ಏತದ್ವಿದ್ಯಾ ವಿಜಾನೀಯ ಅಹಂ
ಅನುಶಿಷ್ಟ ಜ್ಞಾಪಿತ ತ್ವಯ. ಸೊ ಇದನ್ನು ತಿಳ್ಕೋಬೇಕು ಅಂದ್ಬಿಟ್ಟು ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, ನೀನು ಇದು ನನಗೆ ಹೇಳು. ವರಾನಮೇಶ್ವರ ಸ್ತುತಿಯ, ಇದು 3ನೇ ವರ. ಅಂದರೆ ಆ 2 ವರಕ್ಕೂ ಯಮಧರ್ಮರಾಜ ತಕ್ಷಣ ಹೇಳ್ಬಿಟ್ಟ ತಥಾಸ್ತು ಅಂತ. ಆದರೆ ಇದಕ್ಕೇನು ಹೇಳ್ತಾರೆ ಅಂದರೆ, ಕಿಂ ಅಯಂ ಏಕಾಂತಃ ನಿಶ್ರೇಯಸ ಸಾಧನ ಆತ್ಮಜ್ಞಾನಾರ್ಹ ನವ ಇತಿ ಏತತ್ ಪರೀಕ್ಷಣಾರ್ಥಂ ಆಹ. ಯಾವಾಗ ನೀನು ಕೇಳಿದ್ನೋ ಇವನು ನಿಜವಾಗಲೂ ಆತ್ಮಜ್ಞಾನ ಬೇಕೋ ಸುಮ್ಮನೆ ಕೇಳ್ತೀವ ನಾವು. ಇವನು ನಿಜವಾಗಲೂ ನಿಶ್ರೇಯಸ ಸಾಧನ ಆತ್ಮಜ್ಞಾನಾರ್ಹ, ಆತ್ಮಜ್ಞಾನಕ್ಕೆ ಅರ್ಹತೆ ಇದೆಯೋ ಇವನಿಗೆ ಇಲ್ವೋ ಪರೀಕ್ಷೆ ಮಾಡಿ ಆಮೇಲೆ ಹೇಳಬೇಕು ಅನ್ನತಕ್ಕಂಥದ್ದು, ಪರೀಕ್ಷೆ ಮಾಡಿ ಆಮೇಲೆ ಹೇಳಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈಗ ಪರೀಕ್ಷೆ ಮಾಡ್ತಾರೆ. ಇವಾಗ ನಾವು ಭಾಳಷ್ಟು ಸಲ ಪ್ರಶ್ನೆ ಕೇಳ್ತೀವಿ ಅಲ್ಲ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ಸುಮ್ಮನೆ ಕೂತಿರ್ತೀನಿ, ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡ್ಸೋದೇನು ತರಲೇ ಎಬ್ಬಿಸ್ತಾರೆ ಜನ, ಅದಕ್ಕೆ ಸುಮ್ಮನೆ ಸೀಟಲ್ಲಿ ಕೂತಿರ್ತೀನಿ. ಸ್ವಲ್ಪ ಈ ಜನ ಬಂದಿದ್ದೆಲ್ಲ ಕೊಂಡ್ಕೊಂಡು ತಿಂತಾರೆ, ಪೇಪರ್ ತಿರುವಾಕ್ತಾರೆ, ಮತ್ತು ಲಗೇಜ್ ಎಲ್ಲ ಸೆಟ್ ಮಾಡ್ತಾರೆ, ಏನಾದರೂ ಹೊತ್ತೋಗಲ್ಲ ಹೌದಾ. ಅದಕ್ಕೇನು ಮಾಡ್ತಾರೆ, ಸ್ವಾಮೀಜಿ ಇದ್ದರೆ ಮೆಲ್ಲಿಗೆ ನಮಸ್ಕಾರ ಸ್ವಾಮಿಗಳಿಗೆ, ಸ್ವಲ್ಪ ಆತ್ಮಸ್ವರೂಪನ ಕೂತು ಹೇಳಿ ಅಂತಾರೆ. ಇವಾಗ ನಿಜವಲ್ಲ ಅವ್ರಿಗೆ ಬೇಕು, ಆತ್ಮಸ್ವರೂಪ ಏನು ಬೇಕಿಲ್ಲ, ಟೈಮ್ ಹೋಗಲ್ಲ. ಅದಕ್ಕಿಲ್ಲ ನನಗೇನು ಗೊತ್ತಿಲ್ಲ, ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ, ನನಗೇನು ಗೊತ್ತಿಲ್ಲ ಅಂದ್ಬಿಡ್ತೀನಿ. ಆ ಥರ ನಮ್ಗೆ ಈ ಪ್ರಶ್ನೆಯನ್ನು ಕೇಳ್ದ ನಚಿಕೇತ, ನಿಜವಾದ ಕುತೂಹಲದಿಂದ ಕೇಳ್ತೀನೋ ಇಲ್ಲ ಅಂದರೆ ಬೇಕು ಅಂತ ತಿಳ್ಕೋಬೇಕು ಅಂತಕ್ಕಂಥ ದಾಹ ಇದೆಯೋ ಅನ್ನೋದನ್ನು ಪರೀಕ್ಷೆ ಮಾಡಿ, ಅಥವಾ ನಮ್ಗೆ ಇನ್ನೇನು ಇಲ್ಲದೇ ಇದ್ದರೆ ಅವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೀವಿ, ಪ್ರವಚನಕ್ಕೆ ಹೋಗೋಣ ಅಂತೀವಿ. ಇವಾಗ ಭಾಳಷ್ಟು ಜನ ಹೇಳ್ತಾರೆ ನೋಡಿ, ಯಾಕೆ ಪ್ರವಚನಕ್ಕೆ ಬರಲಿಲ್ಲ ತಾವು ಅಂದರೆ ಕೆಲಸ ಇತ್ತು ಅಂತಾರೆ. ಅದೇನರ್ಥ, ಕೆಲಸ ಇಲ್ಲದೆ ಇದ್ದರೆ ಪ್ರವಚನ, ಕೆಲಸ ಇಲ್ಲದೆ ಇದ್ದರೆ ಪ್ರವಚನ. ಎಲ್ಲ ಕೆಲಸಗಳು ಪಕ್ಕಕ್ಕೆ ಇಟ್ಟು ಇದಕ್ಕೆ ಬರತಕ್ಕಂಥ ದಾಹ ಇದೆಯೋ ಅದಕ್ಕೋಸ್ಕರ ಪರೀಕ್ಷೆ ಮಾಡಲಿಕ್ಕೆ ಏನು ಹೇಳ್ತಾರೆ, ದೇವೈರತ್ವಾಪಿ ಚಿಕಿತ್ಸಿತಂ ಪುರ. ಅಪ್ಪ ಈ ವಿಷಯದಲ್ಲಿ ದೇವೈರಪಿ ಅತ್ರ ಏತಸ್ಮಿನ್ ವಸ್ತುನಿ ವಿಚಿಕಿತ್ಸಿತಂ ಸಂಶಯಿತಂ ಪುರ ಪೂರ್ವಂ. 21ನೇ ಮಂತ್ರ ನೋಡಿ, ದೇವೈರತ್ವಾಪಿ ಚಿಕಿತ್ಸಿತಂ ಪುರ ನಹಿ ಸುವಿಜ್ಞೇಯ ಅನುರೇ ನಹಿ ಸುವಿಜ್ಞೇಯಂ ಅನುರೇಷು ಧರ್ಮಃ ಅನ್ಯಂ ವರಂ ನಚಿಕೇತೋರುಣೀಶ್ವ ಮಾಮೋ ಪುರೋತ್ಸಿಹಿ ಅತಿಮಾ ಸುಜೈನಂ. ಅಂದರೆ ದೇವತೆಗಳು ಅರ್ಥ ಆಗಿಲ್ಲ ಇದು. ನಹಿ ಸುವಿಜ್ಞೇಯಂ ಸುಷ್ಟು ವಿಜ್ಞೇಯಂ ಚ್ಯುತಮಪಿ ಪ್ರಾಕೃತ ಜನೈ. ದೇವತೆಗಳಿಗೂ ಇದು ಅರ್ಥ ಆಗಿಲ್ಲ, ಅವರನ್ನು ಸಂಶಯ ಪಡ್ತಿದ್ರು ಅಂದಾಗ ಪ್ರಾಕೃತ ಜನರು ಅಂದರೆ ಈ ಪೃಥ್ವಿ ಮೇಲಿರ್ತಕ್ಕಂಥ ಈ ಜನ ಶರೀರವೇ ನಾನು, ಪ್ರಕೃತಿಯೇ ನಾನು ಅಂದ್ಕೊಂಡಿರೋರು ಹೌದಾ. ಅಂದರೆ ದೇವತೆಗಳಿಗೆ ಇನ್ನೂ ನಮಗಿನ ಹೆಚ್ಚಿನ ಅನುಕೂಲ ಇರುತ್ತೆ, ಹೆಚ್ಚಿನ ಸಂತೋಷದ ಜೀವನ ಮಾಡ್ತಾರೆ. ಅವ್ರಿಗೇನೆ ಆಗಿಲ್ಲ ಇದು ಅಂದರೆ, ಇನ್ನು ನಾವು ಬೆಳಗ್ಗೆ ಎದ್ದರೆ ಅಳ್ತಿರ್ತೀವಿ, ಅದಾಗಬೇಕು ಇದಾಗಬೇಕು, ಇದಾಗಲಿಲ್ಲ ಅದಾಯಿತು, ಈ ಥರ ಗೋಳಾಡ್ತಾ ಇರ್ತಕ್ಕಂಥ ನಾವು, ಶರೀರವೇ ನಾವು ಅಂತ ಜೀವನ ಮಾಡ್ತಿರ್ತಕ್ಕಂಥವ್ರಿಗೆ ಇದು ಎಲ್ಲಿ ಅರ್ಥವಾಗುತ್ತೆ. ನಚಿಕೇತ ಯತಃ ಅಣು ಸೂಕ್ಷ್ಮ ಏಷ ಆತ್ಮಾಖ್ಯ ಧರ್ಮ. ಈ ಆತ್ಮಧರ್ಮ ಅನ್ನತಕ್ಕಂಥದ್ದು ಭಾಳ ಸೂಕ್ಷ್ಮ. ಸೂಕ್ಷ್ಮ ಅಂದರೆ ಸಾಸಿವೆ ಕಾಳಿಗಿನ ಚಿಕ್ಕದು ಅಂತಲ್ಲ, ಮತ್ತೇನು ವಿಶಾಲವಾಗಿರ್ತಕ್ಕಂಥದ್ದು, ಅದು ಸೂಕ್ಷ್ಮತೆ ಅಂದರೆ. ಮತ್ತು ಅದನ್ನು ಇಂದ್ರಿಯಗಳಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ಅದು ಸೂಕ್ಷ್ಮ ಅಂದರೆ ಇಂದ್ರಿಯಗಳಿಂದ ತಿಳ್ಕೊಳ್ಳಿಕ್ಕಾಗಲ್ಲ. ಯಾಕೆ? ಕಣ್ಣಿಂದ ನೋಡಬೇಕಂದ್ರೆ ರೂಪ ಇರಬೇಕು, ಬಣ್ಣ ಇರಬೇಕು. ಆತ್ಮಕ್ಕೆ ರೂಪ ಇಲ್ಲ, ಬಣ್ಣ ಇಲ್ಲ ಹೌದಾ. ಮತ್ತು ವಾಸನೆ ಇಲ್ಲ, ಮೂಗಿಂದ ವಾಸನೆ ನೋಡೋಕ್ಕಾಗಲ್ಲ, ಮುಟ್ಟಿ ನೋಡಲಿಕ್ಕಾಗಲ್ಲ, ಸ್ಪರ್ಶ ಜ್ಞಾನಕ್ಕೆ ಸಿಗಲ್ಲ. ಇನ್ನು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕಾಗಲ್ಲ, ಬರೀ ನಾಲ್ಗೆನ ರುಚಿ ನೋಡೋಣ ಅಂದರೆ ಆಗೋಲ್ಲ. ಸೊ ಇಂದ್ರ ಮನಸ್ಸು ಬುದ್ಧಿನ ತಿಳ್ಕೊಳ್ಳಿಕ್ಕಾಗಲ್ಲ. ಯಾವಾಗ ಇಂದ್ರಿಯಗಳಿಗೆ ವಿಷಯವಲ್ವೋ ಮನಸ್ಸು ಬುದ್ಧಿಗೂ ವಿಷಯವಾಗಲ್ಲ, ತಿಳ್ಕೊಳ್ಳಿಕ್ಕಾಗಲ್ಲ. ಮತ್ತು
ಯಾವುದೇ ಪ್ರಮಾಣಕ್ಕೆ ವಿಷಯವಲ್ಲ. ಯಾವುದೇ ಪ್ರಮಾಣ ಅಂದರೆ ಇಂದ್ರಿಯಗಳಿಂದ ಪ್ರತ್ಯಕ್ಷ, ಅನುಮಾನ, ಈಗ ತಾನೇ ನೋಡಿದ್ವಿ ಒಂದು ದೃಷ್ಟಾಂತ ಅನುಮಾನ ಅನ್ನಕ್ಕೆ, ಮತ್ತು ಅರ್ಥಾಪತ್ತಿ ಅಂತಾರೆ. ಅದಕ್ಕೂ ದೃಷ್ಟಾಂತ ಹಿಂದಿನಿಂದ ಏನು ಕೊಡ್ತೀವೋ ಅದೇ ದೃಷ್ಟಾಂತ ಕೊಡಬೇಕು ಹೊರತು ಬೇರೆ ಬದಲಾಯಿಸ್ಲಿಕ್ಕೂ ಆಗೋಲ್ಲ. ಅರ್ಥಾಪತ್ತಿ ಪ್ರಮಾಣ ಅಂದರೆ ದೇವದತ್ತ ಅನ್ನತಕ್ಕಂಥವನು ಭಾಳ ದಪ್ಪ ಆಗ್ತಾನೆ. ಅವನು ಮನೆಯಲ್ಲಿ ಊಟ ಮಾಡಿದ್ದು ಯಾರೂ ನೋಡಿಲ್ಲ. ಬಂಧು ಬಳಗದ ಮನೆಗೆ ಹೋಗ್ತಾನೆ ಅಂದರೆ ಹೋಗಲ್ಲ, ಭಾಳ ಸಂಕೋಚ. ಹೋಟ್ಲಿಗೆ ಹೋಗಿ ತಿಂತಾನೆ, ಇಲ್ಲ ಮಡಿವಂತಿಕೆ. ಹೋಟ್ಲಿಗೆ ಹೋಗೋದಿಲ್ಲ, ಹೋಟೆಲ್ ಅನ್ನೋ ಶಬ್ದನೂ ಉಪಯೋಗಿಸಲ್ಲ. ಹೌದಾ? ಮತ್ತು ಡಾಕ್ಟ್ರ್ ತೋರಿಸಿದ್ರೆ ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ಕೊಡಿ ತಿನ್ನಲಿ ಅಂತಾರೆ. ಹೌದಾ? ಮತ್ತು ಹೇಗೆ ದಪ್ಪ ಆಗ್ತೇನೆ ಅಂದರೆ ರಾತ್ರಿ ಮುಂತೆ ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಹೊತ್ತು ತಿಂತಾನೆ. ಇವನು ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಹೊತ್ತು ತಿಂತಾನೆ. ಅವನು ರಾತ್ರಿ ತಿನ್ನೋದು ನಾವು ನೋಡದೇ ಇದ್ರೂ ಅದೇ ರೀತಿ ಅರ್ಥ ಆಗುತ್ತೆ. ಅರ್ಥ ಆಪತ್ತಿ ಅದೇ ಅರ್ಥನೇ ಬಂದು ಬೀಳುತ್ತೆ. ಹೌದಾ? ಸೊ ಈ ರೀತಿ ಆತ್ಮನ ತಿಳ್ಕೊಳ್ಳೋಕ್ಕೆ ಸಾಧ್ಯವೋ ಅಂದರೆ ಇಲ್ಲ. ಇನ್ನೊಂದು ಉಪಮಾನ, ಹೋಲಿಕೆ ಕೊಡ್ತಾರೆ. ನೋಡಿ, ನೀವು ಮಗಳಿಗೆ ಗಂಡು ನೋಡ್ತಾ ಇದ್ದಲ್ಲ, ಆ ಹುಡುಗನ ನೋಡಿ ಸರಿ ಹೋಗುತ್ತೆ ಅಂತ ಯಾವುದೋ ಹೇಳ್ತಾರೆ. ಅಲ್ಲ, ಅವನು ಹೇಗಿದ್ದಾನೆ, ಅವನ ಹೈಟು, ಅವನ ಬಣ್ಣ ನಿಮ್ಮ ಎರಡನೇ ಹುಡುಗಿದ್ದಾಗೆ ಇದ್ದಾನೆ, ಅದೇ ಥರನೇ, ಹಾಗಿದ್ದು ಸರಿ ಹೋಗುತ್ತೆ ಅಂತಾರೆ. ಇವಾಗ ಅವ್ನು ನೋಡ್ದಿರ ಇದ್ರೂ ಸ್ವಲ್ಪ ಒಂದು ಜ್ಞಾನ ಬರುತ್ತೆ ಹೋಲಿಕೆಯಿಂದ. ಆ ರೀತಿ ಆತ್ಮಕ್ಕೆ ಯಾವುದನ್ನು ಹೋಲಿಕೆ ಕೊಟ್ಟು ಹೇಳೋಕ್ಕಾಗುತ್ತೋ ಅಂದರೆ ಆತ್ಮಕ್ಕೆ ಹೋಲಿಕೆ ಕೊಡೋಕ್ಕೆ ಯಾವುದೂ ಇಲ್ಲ. ಸೋನಿ ಆಕಾಶವನ್ನು ಹೋಲಿಕೆ ಕೊಡ್ತಾರೆ ಶಾಸ್ತ್ರಗಳಲ್ಲಿ. ಅದು ಯಾತಕ್ಕೋಸ್ಕರ ಹೋಲಿಕೆ ಕೊಡ್ತಾರೆ ಅಂದರೆ ಭಾಳಷ್ಟು ಜನ ಆಕಾಶ ಆತ್ಮ ಅಂತ ಬರ್ತಾರೆ. ಯಾಕೆ ಹೋಲಿಕೆ ಕೊಟ್ಟಿದೆಯಲ್ಲ, ಹೋಲಿಕೆ ಯಾತಕ್ಕೋಸ್ಕರ ಕೊಡುತ್ತೆ? ವಿಶಾಲವಾಗಿರ್ತಕ್ಕಂಥದ್ದು, ಎಲ್ಲೆಲ್ಲೂ ಇರತಕ್ಕಂಥದ್ದು ಅನ್ನೋದನ್ನು ನಮ್ಮ ಬುದ್ಧಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಕಾಶದಂತೆ ಅಂತಾರೆ. ಆಕಾಶ ಎಲ್ಲಿಂದ ತನಕ ಇದೆ? ಎಲ್ಲಿಂದ ತನಕ, ಅಲ್ಲಿಂದ ಇಲ್ಲಿನ ತನಕ, ಅಲ್ಲಿ ಇಲ್ಲಿ ಎಲ್ಲಿ, ಈ ಶಬ್ದಗಳೆಲ್ಲ ಆಕಾಶದಲ್ಲೇ ಪ್ರಯೋಗ ಹೊರತು ಆಕಾಶ ಎಲ್ಲಿಂದ ತನಕ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೂ ವಿಶಾಲವಾಗಿರ್ತಕ್ಕಂಥದ್ದು ಆತ್ಮ ಅಂತ ವೈಶಾಲ್ಯತೆ ಅರ್ಥ ಆಗಲಿಕ್ಕೆ ಅದನ್ನು ಕೊಡ್ತಾರೆ. ಇನ್ನೊಂದು ನಿರ್ಲಿಪ್ತ ಸ್ವರೂಪ. ಆಕಾಶದಲ್ಲಿ ಏನೆಲ್ಲ ನಡೆಯುತ್ತೆ ಎಲ್ಲವೂ ಆಕಾಶದಲ್ಲೇ ನಡೆಯುತ್ತೆ. ಪಾಪ, ಪುಣ್ಯ, ಧರ್ಮ, ಅಧರ್ಮ, ಈ ಜನರಿಗೆ ಮಾಡತಕ್ಕಂಥ ಹೊಲಸು, ಒಳ್ಳೆಯದು ಎಲ್ಲವೂ ಆಕಾಶದಲ್ಲಿ ನಡೆಯುತ್ತೆ. ಅಂದರೆ ಆಕಾಶಕ್ಕೆ ಅಂಟ್ಕೊಳ್ಳುತ್ತೀವಿ ಅಂದರೆ ಒಂದು ಶಬ್ದ ಉಪಯೋಗಿಸ್ತಾರೆ, ಸ್ಪೇಸ್ ಪಲ್ಯೂಷನ್ ಅಂತ. ಶಬ್ದ ತಪ್ಪು. ಸ್ಪೇಸು ಯಾವತ್ತೂ ಪಲ್ಯೂಟ್ ಆಗೋಲ್ಲ. ಮತ್ತು ಏನು ಪಲ್ಯೂಟ್? ಅಟ್ಮಾಸ್ಫಿಯರ್ ಪಲ್ಯೂಟ್ ಆಗಿದೆ ಅಷ್ಟೇ. ಸೊ ಆಕಾಶ ನಿರ್ಲಿಪ್ತ ಸ್ವರೂಪ, ವಿಶಾಲ ಸ್ವರೂಪ. ಅದೇ ರೀತಿ ಆತ್ಮನ ನಿರ್ಲಿಪ್ತ ಸ್ವರೂಪ, ವಿಶಾಲ ಸ್ವರೂಪ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಹೋಲಿಕೆ ಕೊಡ್ತಾರೆ. ಆದರೆ ಸಂಪೂರ್ಣವಾಗಿ ಆಕಾಶದಂತೆ ಆತ್ಮ ಇದೆ ಅಂತಾಗಲಿ ಅಥವಾ ಆಕಾಶವೇ ಆತ್ಮ ಅಂತಾಗಲಿ ಅಲ್ಲ. ಯಾಕೆಂದರೆ ಆಕಾಶ ನಮ್ಮ ಅವಸ್ಥೆಯಲ್ಲಿ ಕಾಣುತ್ತೆ, ಹೆಚ್ಚಿನಲ್ಲಿ ಕಾಣುತ್ತೆ, ಕನಸಿನಲ್ಲೂ ಕಾಣುತ್ತೆ. ಮತ್ತು ಆ ಅವಸ್ಥೆಗೆ ಹೋಗ್ಬಿಟ್ರೆ ಆಕಾಶ ಇರೋಲ್ಲ. ಅವಾಗ ಆತ್ಮನೂ ಹೊರಟೋಯ್ತು ಅನ್ಬೇಕಾಗುತ್ತೆ. ಆದ ಕಾರಣ ಆ ವೈಶಾಲ್ಯತೆ ಮತ್ತು ನಿರ್ಲಿಪ್ತತೆ ಇವೆರಡಕ್ಕೆ ಮಾತ್ರ ಹೋಲಿಕೆ ಕೊಡ್ತಾರೆ ಆಕಾಶವನ್ನು. ಸೊ ಇನ್ನು ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ನಾವೀಗ ನೋಡಿದ್ದು ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಉಪಮಾನ, ಅನುಪಲಬ್ಧಿ ಪ್ರಮಾಣ. ಅನುಪಲಬ್ಧಿ ಪ್ರಮಾಣ ಅಂದರೆ ಈಗ ನನ್ನ ಕೈನಲ್ಲಿ ಇದು ವಸ್ತ್ರ ಇದೆಯೋ ಇಲ್ಲೋ, ಇದೆ ಅಂತೀರ ಹೌದಾ? ಯಾಕೆ ವಸ್ತ್ರ ಇದೆಯೋ ಇಲ್ಲೋ ಅಂದಾಗ ನೀವು ಕಣ್ಣು ಬಿಟ್ಟು ಕೈಯನ್ನು ನೋಡಿದಾಗ ಅಲ್ಲಿ ಅದು ಕಾಣಿಸ್ತು ಹೌದಾ? ಮನಸ್ಸು ಆಕಾರವನ್ನು ಪಡೀತು, ಇದೆ ಅಂತ ಹೇಳ್ತಿದ್ವಿ. ಈಗ ನನ್ನ ಕೈಯಲ್ಲಿ ಗುಲಾಬಿ ಹೂವಿದೆಯೋ? ಇಲ್ಲ. ಹೇಗೆ ಗೊತ್ತು ಅಂದರೆ ಗುಲಾಬಿ ಹೂವಿನ ಶಬ್ದ ಕೇಳಿದಾಗ ಹಿಂದಿನ ಅನುಭವದಿಂದ ನಮ್ಮ ಮನಸ್ಸಿನಲ್ಲಿ ಆ ಗುಲಾಬಿ ಹೂವಿನ ಆಲೋಚನೆ ವೃತ್ತಿ ಎದ್ಕೊಳ್ತು. ಆ ವೃತ್ತಿಯಿಂದ ಇಲ್ಲಿ ನೋಡಿದ್ರೆ ಸಿಕ್ಕಲಿಲ್ಲ, ಅದಕ್ಕೆ ಇಲ್ಲ ಅಂತೀವಿ. ಈ ರೀತಿ ಹಿಂದಿನ ಅನುಭವದಿಂದ
ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯವೋ ಇದೇ ಇಲ್ಲ ಅಂತಂದರೆ ಆತ್ಮನ ಆ ರೀತಿ ಅನುಪಲಬ್ಧಿ ಪ್ರಮಾಣ ಕೆಲಸಕ್ಕೆ ಬರಲ್ಲ. ಇನ್ನು ಶಬ್ದಗಳಿಂದಲೂ ಹೇಳಲಿಕ್ಕೆ ಆಗೋಲ್ಲ. ಮತ್ತು ಇನ್ನು ಶಾಸ್ತ್ರ ಪ್ರಮಾಣ ಅಂತಿರಲ್ಲ, ಶಾಸ್ತ್ರನ ಶಬ್ದಗಳಿಂದಲೇ ತಿಳಿಸುತ್ತಲ್ವೇ ಅಂದರೆ ಶಾಸ್ತ್ರ ಯಾವ ರೀತಿ ತಿಳಿಸ್ಕೊಡುತ್ತೆ ಅಂದರೆ ಇದು ಆತ್ಮಸ್ವರೂಪ ನೋಡ್ಕೋ ಅಂತ ಹೇಳಲ್ಲ. ನಹಿ ಇದಂತೆಯ ಆತ್ಮ ಪ್ರತಿಪಿಪಾದಯಿಷತಿ, ಇದು ಆತ್ಮಸ್ವರೂಪ ನೋಡ್ಕೋ ಅಂತ ನಮ್ಮ ಕಣ್ಮುಂದಿರೋಲ್ಲ. ಮತ್ತು ವೇದಿತ್ತು ವೇದನಾದಿ ವೇದನಪನೈತಿ, ತಿಳಿಬರತಕ್ಕಂಥ ವಸ್ತು, ತಿಳ್ಕೊಳ್ಳತಕ್ಕಂಥ ನಾನು, ತಿಳುವಳಿಕೆ, ಈ ತ್ರಿಪುಟಿ ಏನಿದೆಯೋ ಇದನ್ನು ತೆಗೆದುಹಾಕ್ಬಿಟ್ಟು ಬಿಟ್ಬಿಡುತ್ತೆ, ಬಿಟ್ಟು ತತ್ವಮಸಿ ಅನ್ನುತ್ತೆ. ಅಷ್ಟೇ ಹೊರತು ನಮ್ಗೆ ವಿಷಯವಾಗಿ ಅದು ತಿಳಿಸ್ಕೊಡಲ್ಲ. ಆದ ಕಾರಣ ನಾವು ಪ್ರತ್ಯಕ್ಷ ಅನುಮಾನಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬಟ್ ಇದನ್ನು ತಿಳ್ಕೊಂಡ್ರೇ ಮೋಕ್ಷ ಪುರುಷಾರ್ಥ ಪ್ರಾಪ್ತಿ ಅಂತ ಇದೆ. ಅದಕ್ಕೋಸ್ಕರ ನೀನು ಹೇಳು ಅಂದಾಗ ದೇವತೆಗಳು ಕೂಡ ಇದು ಅರ್ಥವಾಗಿಲ್ಲ. ಬನ್ನಿ, ಸ್ಟೂಲ್ ಕೊಟ್ಟಂಡು ಅಲ್ಲ ಅಲ್ಲಿ ಕೊಡಿ, ಈ ಕಡೆ ಆ ಕಡೆ ಕೊಚ್ಚಂಡು. ಸೊ ಇದು ದೇವತೆಗಳು ಕೂಡ ಅರ್ಥ ಆಗತಕ್ಕಂಥದ್ದು ಅಲ್ಲ, ಅವ್ರಿಗೂ ಸಂದೇಹ ಇದೆ. ಆದ ಕಾರಣ ಏಕೆಂದರೆ ಅನು ಸೂಕ್ಷ್ಮ ಏಷ ಆತ್ಮಾಖ್ಯ ಧರ್ಮ ಅತಃ ಅನ್ಯಂ ಅಸಂದಿಗ್ಧ ಫಲಂ ವರಂ ನಚಿಕೇತ ವೃಣೀಶ್ವ. ಯಾವ ವರವನ್ನು ಕೇಳಿದರೆ ಫಲ ಅನ್ನತಕ್ಕಂಥದ್ದು ಈಗಲೇ ಸಿಗುತ್ತೆ ಅಂತ ನಿಂಗೆ ಅನಿಸುತ್ತೆಯೋ ಅಂಥದ್ದು ಇನ್ಯಾವುದನ್ನು ಕೇಳು. ಮ ಉಪರೋತ್ಸೀಹಿ ಉಪರೋಧಂ ಮ ಕಾರ್ಷೇಹಿ ಅಧರ್ಮಣಂ ಇವ ಉತ್ತಮವರ್ಣ ಅತಿಸೃಜ ವಿಮುಂಚ ಏನಂ ವರಂ ಮಾಂ ಪ್ರತಿ. ಅಂದರೆ ಈ ವರವನ್ನು ಬಿಟ್ಟುಬಿಡು, ಮತ್ತು ಇನ್ಯಾವುದನ್ನು ಬೇರೆ ವರವನ್ನು ಕೇಳು. ಏವ ಮುಕ್ತ ನಚಿಕೇತ. ಅಂದರೆ ಈ ರೀತಿ ಹೇಳಿದಾಗ ದೇವತೆಗಳು ಅರ್ಥ ಆಗಿಲ್ಲಪ್ಪ, ಯಾವ ಇಂದ್ರಿಯ ಮನಸ್ಸು ಬುದ್ಧಿ ವಿಷಯ ಎಲ್ಲರೂ ತಿಳ್ಕೊಳ್ಳೋದು ಕಷ್ಟ. ಆದ ಕಾರಣ ಬಿಟ್ಬಿಡು ಇದನ್ನು. ಅಂದರೆ ನಾವಾಗಿದ್ದೇನು ಮಾಡ್ತೀವಿ, ಹೌದೇನೋ ಏನೋ ತಿಳ್ಕೊಳ್ಳೋಣ ಬಂದೆ, ಹೋದ್ರೆ ಬಿಡಿ, ದೇವತೆಗಳು ಆಗಿಲ್ಲ ಅಂದರೆ ನಮಗೆಲ್ಲ ಆಗುತ್ತೆ ಅಂತಿದ್ದೆ. ಆದರೆ ನಚಿಕೇತ ದೇವರ ಹತ್ರ ಚಿಕಿತ್ಸಂಕಿಲ್ಲ, ದೇವತೆಗಳಿಗೂ ಅರ್ಥ ಆಗಲ್ಲ ಇದು. ಆದಮೇಲೆ ನೆಂಥ ವಿದ್ಯೆ ಇರಬೇಕು, ಹಾಗಿದ್ಮೇಲೆ ಅದನ್ನೇ ತಿಳ್ಕೊಬೇಕು. ನೋಡಿ, ಒಂದೇ ವಾಕ್ಯವನ್ನು ಅಯ್ಯೋ ದೇವತೆಗಳಿಗೆ ಅರ್ಥ ಆಗಲಿಲ್ಲ, ಇನ್ನು ನಮಗೆ ಯಾಕೆ ಬಿಡಪ್ಪ ಅಂತಲಾದರೂ ತೊಗೋಬೋದು. ಸಾಮಾನ್ಯವಾಗಿ ಹಾಗೆ ತೊಗೊಳ್ತಾರೆ. ಆದರೆ ನಚಿಕೇತ ಏನು ಮಾಡ್ತಾನೆ, ದೇವತೆಗಳು ಕೂಡ ಇಲ್ಲಿ ಸಂಶಯ ಪಟ್ಟಿದ್ರಲ್ಲವೇ, ಮೃತ್ಯುವೇ ಇದು ಸುಜ್ಞೇಯವಲ್ಲವೆಂದು ನೀನು ಹೇಳುತ್ತಿರುವೆ ಅಷ್ಟೇ. ಇದನ್ನು ಹೇಳುವವನು ನಿನ್ನಂತೂ ಮತ್ತೊಬ್ಬನು ಸಿಕ್ಕಲಾರನು. ದೇವತೆಗಳು ಕೂಡ ಅರ್ಥ ಆಗಲ್ಲ ಅಂತ ಹೇಳ್ತಿದ್ಯಾ, ಹೌದಾ? ಅವ್ರಿಗೂ ಸಂಶಯ ಇತ್ತು ಅಂತ ಹೇಳ್ತಿದ್ಯಾ. ಆದಮೇಲೆ ನಿನ್ನ ಬಿಟ್ಟರೆ ಬೇರೆ ಹೇಳೋರು ಸಿಗೋಲ್ಲ. ಇವಾಗ ನೀನು ದೇವತೆಗಳಿಗೂ ಅರ್ಥ ಆಗಲ್ಲ ಅಂದಮೇಲೆ ಅದು ಎಂಥ ವಿದ್ಯೆ ಇರಬೇಕು, ತಿಳ್ಕೊಂಡು ಅದನ್ನೇ ತಿಳ್ಕೋಬೇಕು. ಅಷ್ಟೇ ಅಲ್ಲ, ಇವಾಗ ನಾನು ಬಿಟ್ಟುಬಿಟ್ರೆ ಮತ್ತೆ ಹೇಳೋರು ಸಿಗೋಲ್ಲ, ಇದನ್ನು ಹೇಳುವನ್ನು ನಿನ್ನಂತೂ ಮತ್ತೊಬ್ಬನು ಸಿಗೋಲ್ಲ. ಆದ ಕಾರಣ ಇದಕ್ಕೆ ಸಮಾನವಾದ ಇನ್ನೊಂದವರು ಯಾವುದೂ ಇಲ್ಲ. ಇದಕ್ಕೆ ಸಮಾನವಾಗಿರ್ತಕ್ಕಂಥ ಇನ್ನೊಂದವರ ಯಾವುದೂ ಇಲ್ಲ, ಇದೇ ಬೇಕು ಅಂತಾನೆ. ಆದರೂ ಯಮಧರ್ಮರಾಯಂಗೆ ಅದು ನಂಬಿಕೆ ಬರಲಿಲ್ಲ. ಯಾಕೆಂದರೆ ನಾವು ಕೆಲವು ಸಲ ಇಲ್ಲ ನಂಗೆ ಇದರಲ್ಲೇ ಆಸಕ್ತಿ ಇದೆ ಅಂತೆಲ್ಲ ಹೇಳ್ತೀವಿ, ಹೌದಾ? ಎಲ್ಲಿನ ತನಕ ಬೇರೆ ಯಾವುದನ್ನು ಒಂದು ಬರೋ ತನಕ ಇದರಲ್ಲೇ ಆಸಕ್ತಿ ಇರ್ತೀವಿ. ಬೇರೆ ಯಾವುದನ್ನು ಬಂತೋ ಅದಕ್ಕೋಸ್ಕರ ಯಮಧರ್ಮರಾಜ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಶತಾಯುಷ ಪುತ್ರಪೌತ್ರಾವಣೀಶ್ವ. ನೋಡಿಮ್ಮ, 23ನೇ ಶ್ಲೋಕ. ಶತಾಯುಷ ಪುತ್ರಪೌತ್ರಾವಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ಮಹದಾಯತನವಣೀಶ್ವ ಸ್ವಯಂ ಚ ಜೀವೋ ಶರದೋ ಯಾವದಿಚ್ಛಸಿ. ಶತಾಯುಷ ಪುತ್ರಪೌತ್ರಾವಣೀಶ್ವ.
ನೂರು ವರ್ಷ ಕಾಲ ಬದುಕ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನ ಕೇಳು, ಕೊಡ್ತೀನಿ. ಬಹುವನ್ ಪಶು ಅಂದರೆ ಪೂರ್ವಕ್ಕೆಲ್ಲ ಪಶು ಸಂಪದನೇ ನಿಜವಾದಂಥ ಸಂಪದ. ಈಗಿನ ಕಾಲಕ್ಕೆ ಆ ಥರ ಏನಿಲ್ಲ. ಈಗಿನ ಕಾಲಕ್ಕೆ ಎಷ್ಟು ಕೋಟಿ ಇದ್ದರೆ ಅಷ್ಟು ಅದು ಸಂಪತ್ತು, ದುಡ್ಡು. ಹಿಂದಿನ ಕಾಲಕ್ಕೆ ಪಶುಗಳು, ಹಸ್ತಿ ಕುದುರೆಗಳನ್ನು ತಗೋ, ಬಂಗಾರ ತಗೋ, ಹಿರಣ್ಯ ಹಸ್ತಿ ಆನೆ, ಹಿರಣ್ಯ ಬಂಗಾರ ಕುದುರೆ ಎಲ್ಲನೂ ತಗೋ, ಏನು ಬೇಕೋ ಕೊಡ್ತೀನಿ. ಭೂಮಿ ಮಹದಾಯತನು ನಿಶ್ವ, ಈ ಪೃಥ್ವಿನಲ್ಲಿ ಒಂದು ದೊಡ್ಡ ರಾಜ್ಯಕ್ಕೆ ಅಧಿಪತಿ ಆಗಬೇಕು ಅಂತ ಕೇಳು, ಅದನ್ನು ಕೊಡ್ತೀನಿ. ಆಯ್ತಪ್ಪ ಇಷ್ಟೆಲ್ಲ ಕೊಡ್ತೀಯಾ, ನಾಳೆ ನಿಮ್ಮ ಬಂದು ಪ್ರಾಣ ತೊಗೊಂಡೋದು ಏನು ಗತಿ? ಯಾತಕ್ಕೆ ಇಷ್ಟೆಲ್ಲ ಅಂದರೆ ಆ ಥರ ಯೋಚನೆ ಮಾಡಬೇಡ. ಸ್ವಯಂ ತ್ಯಜೀವೋ ಶರದೋ ಯಾವುದಿಚ್ಛಸಿ, ನಿಂಗೆ ಎಷ್ಟು ಕಾಲ ಬೇಕಾದ್ರೆ ಅಷ್ಟು ನೀನಿರು, ನೀನು ಕರೆಯೋ ತನಕ ನಾನು ಬರೋಲ್ಲ. ನಿಜ ನನಗಿಂತ ಅವಕಾಶ ಸಿಕ್ಕಿದ್ರೆ ಸ್ವಯಂ ತ್ಯಜೀವೋ ಶರದೋ ಯಾವುದಿಚ್ಛಸಿ, ನೀನು ಎಷ್ಟು ಕಾಲ ಬೇಕು ಬರ್ತೀಯೋ, ಎಷ್ಟು ಕಾಲ ಬೇಕು ಅಷ್ಟು ಕಾಲ ಬದುಕು. ನೀನು ಬಾನ್ ದಿವಸ ಬಂದು ಪ್ರಾಣ ತೊಗೊಂಡೋಗ್ತೀವಿ. ಸೊ ಏನು ಬೇಕೋ ಕೇಳು. ಏತತ್ತುಲ್ಯ ಮೇದೇವನ್ಯತೆ ವರಂ ಋಣೀಶ್ವವಿತ್ತಂ ಚಿರಜೀವಿಕಾಂಚ, ಇಲ್ಲ ಇದಕ್ಕಿಂತ ಸಮಾನವಾಗಿರ್ತಕ್ಕ, ಇದಕ್ಕಿಂತ ಉತ್ತಮವಾಗಿರ್ತಕ್ಕ ಇನ್ನೂ ಏನೋ ಇದೆ ನನ್ನ ಮನಸ್ಸಿನಲ್ಲಿ ಅಂತ ನೀನು ಅಂದ್ಕೊಳ್ಳೋದಾದರೆ, ಇವಾಗ ನಾನು ಹೇಳಿದ್ದೆಲ್ಲ ಬಿಟ್ಟು ಇನ್ನೂ ಏನನ್ನ ನಿಂಗೆ ಬೇಕು ಅನ್ನೋದಿದ್ದರೆ ಅದನ್ನು ಕೇಳು. ಏತತ್ವ ಯಜಮನ್ಯಸ್ಯ ವರಂ ಋಣೀಶ್ವ ವಿತ್ತಂ ಚಿರಜೀವಿಕಾಂಚ, ಏನು ಸಂಪತ್ತು ಬೇಕು ಕೇಳು, ಮತ್ತು ಶಾಶ್ವತವಾದ ಜೀವನವನ್ನು ಅಂದರೆ ನೀನು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರು ಪೃಥ್ವಿ ಮೇಲೆ. ಮಹಾಭೂಮನ ಚಿಕೇತಸ್ತಮೆ ಇದೆ, ಒಂದು ದೊಡ್ಡ ರಾಜ್ಯವನ್ನು ಪರಿಪಾಲನೆ ಮಾಡಿ ನೀನು ರಾಜನನ್ನು ನಾನು ಮಾಡ್ತೀನಿ. ಕಾಮಾನಂತ ಕಾಮಭಾಜಂ ಕರೋಮಿ, ಏನೇನು ಭೋಗಗಳು ಬೇರೆಯವ್ರಿಗೆ ಸಿಗಲ್ವೋ ಅಂಥ ಭೋಗಗಳೆಲ್ಲ ನಿನಗೆ ಕೊಡ್ತೀನಿ, ತಗೊಂಡು ಇರು ಅಂತ ನೆಕ್ಸ್ಟ್ ಹೇಳ್ತಾನೆ 25ನೇ ಶ್ಲೋಕದಲ್ಲಿ. ಏ ಕಾಮ ದುರ್ಲಭ ಮರ್ತ್ಯಲೋಕೆ ಸಿಕ್ತಮ್ಮ ಸರ್ವಾನ್ ಕಾಮಾಗುಂಶ್ಚ ಚಂದತಃ ಪ್ರಾರ್ಥಯಸ್ವ ಇಮಾ ರಾಮಾಃ ಸರತಾಃ ಸತೂರ್ಯಾಃ ನ ಹಿ ದೃಶೋಲಂಬನೀಯ ಮನುಷ್ಯೈಃ ಅಭಿರ್ಮತ್ಪ್ರತಾಭಿಃ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಃ. ಯೇ ಕಾಮ ದುರ್ಲಭ ಮರ್ತ್ಯಲೋಕೆ, ಈ ಮನುಷ್ಯ ಲೋಕದಲ್ಲಿ ಯಾವ್ಯಾವ ಆಸ್ತಿಗಳನ್ನು ತಕ್ಕ ಪ್ರಾಪ್ತಿ ಮಾಡ್ಕೊಳ್ಳೋದು ಭಾಳ ದುರ್ಲಭನೋ, ಎಲ್ರಿಗೂ ಸಿಗಲ್ವೋ ಅಂಥದ್ದನ್ನು ಸರ್ವಾನ್ ಕಾಮಾಗುಶ್ಚ ಪ್ರಾರ್ಥಯಿಸುವ, ಅಂಥ ಎಲ್ಲ ಆಸೆಗಳನ್ನು ಕೇಳು. ಯಾವ್ಯಾವುದು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಜನ ಅಂತೀಯರೋ ಅಂಥದ್ದನ್ನೆಲ್ಲ ಕೇಳು, ಕೊಡ್ತೀನಿ. ಇಮಾ ರಮಃ, ಈ ಅಪ್ಸರಸ್ತ್ರೀಯರು. ಸರಿಯಪ್ಪ, ಅಪ್ಸರಸ್ತ್ರೀಯನ್ನು ಕೊಟ್ಟರೆ ಅವ್ರನ್ನ ಹೇಗೆ ನಡೆಸ್ಕೊಂಡು ಹೋಗೋದು? ಅವ್ರು ನಡೆಯಲ್ಲ ಅಂತಾರೆ, ನೀನು ತಲೆ ಮೇಲೆ ತೊಗೊಂಡೋಕ್ಕಾಗುತ್ತೇನು ಅಂದರೆ ಸರತಾಹ, ರಥ ಸಮೇತವಾಗಿ ಕಳಿಸ್ಕೊಡ್ತೀನಿ. ಅಪ್ಸರ ಸ್ತ್ರೀಯರು ರಥಗಳು ಕಳಿಸ್ಕೊಡ್ತೀನಿ. ಇಂಥದ್ದು ಸಾಮಾನ್ಯ ಮನುಷ್ಯನಿಗೆ ಸಿಗತಕ್ಕಂತಲ್ಲ. ನಾ ಈ ದುಶಾಲಂಬನೆಯ ಮನುಷ್ಯ ಆಗ ಅವರಿಂದ ಭೋಗವನ್ನು ಅನುಭವಿಸು, ಸೇವೆ ಮಾಡಿಸ್ಕೋ, ಸುಖವನ್ನು ಅನುಭವಿಸು. ಅದು ಅಷ್ಟೇ ಹೊರತು ನಚಿಕೇತ ಮರಣಂ ಮಾನುಪ್ರಾಕ್ಷಿ, ಮೃತ್ಯುನಾದಮೇಲೆ ಇರ್ತಾರೋ ಇಲ್ಲೋ ಅಂತೇನೋ ಕೇಳ್ತೀಯಲ್ಲ, ಅದನ್ನು ಬಿಟ್ಬಿಡು. ಏನು ಪ್ರಯೋಜನ ಇಲ್ಲ ಅದು. ಕಾಕದಂಥ ಪರೀಕ್ಷೆ, ಕಾಕದಂಥ ಪರೀಕ್ಷೆ ಅಂದರೆ ಕಾಗೆ ಬರುತ್ತೆ, ಎಂದು ಹೋಗುತ್ತೆ. ಅಲ್ಲಿ ಬಿಟ್ಬಿಟ್ಟು ನಾನು ಹಿಡ್ಕೊಂಡು ಅದಕ್ಕೆ ಹಲ್ಲಿದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಿದ್ರೆ ಪ್ರಯೋಜನ ಏನು? ಅದೇ ರೀತಿ ಇದನ್ನು ಒಂದು ಕಾಕದಂಥ ಪರೀಕ್ಷೆ. ಆತ್ಮ ಇದಾನೋ ಇಲ್ಲೋ, ಸತ್ತ ಮೇಲೆ ಏನಾಗುತ್ತೆ, ಇವೆಲ್ಲ ಯಾಕೆ? ಕೇಳ್ಕೊ, ಏನು ಬೇಕೋ ಕೇಳು. ನಿಜವಾದ ಈಗಿನ ಕಾಲಕ್ಕಿಂತ ಈ ಪ್ರವಚನ ನಡೀತಾ ಇರುತ್ತೆ. ಈಗ ಈ ಆತ್ಮಸ್ವರೂಪ ಕುರಿತು ಹೇಳೋರು ಭಾಳ ಕಮ್ಮಿ ಈಗಿನ ಕಾಲಕ್ಕೆ. ಇದು ನಿನ್ನ ಸ್ವರೂಪ ಅಂತ ಪ್ರತಿಪಾದನೆ ಮಾಡತಕ್ಕ ಒಂದು 2-3 ಜನ ಇರ್ಬೋದು ಅಷ್ಟೇ. ಮಿಕ್ಕದೆಲ್ಲ ಸುಮ್ಮನೇನೋ ಹೇಳ್ಕೊಂಡು ಹೋಗ್ತಿರ್ತಾರೆ. ಹೌದಾ? ಈ 2-3 ಜನ ಕೇಳೋರನ್ನು ಅವ್ರು ಹೇಳ್ದಾಗ ಕೇಳ್ತಿರ್ತಾರೆ, ನಾನೇ ಆನಂದ ಸ್ವರೂಪ ಅದು ಇದು ಅಂತ.
ಮತ್ತೆ ಯಾರನ್ನ ಪ್ರವಚನಕಾರ ಬಂದರೆ ಅವ್ರು ಹೇಳೋದು ಕರೆಕ್ಟ್ ಅಂತಾರೆ. ಅಷ್ಟೇ ಅಲ್ಲ, ಯಾವುದೋ ಒಂದು ಊರಲ್ಲಿ ಇದೇ ಕಠೋಪನಿಷತ್ತು ಮಾಡ್ತಾಯಿದ್ದೆ, ಆಮೇಲೆ ಭಗವದ್ಗೀತೆನೂ ಮಾಡ್ತಾಯಿದ್ದೆ. ನಾನು ಪ್ರವಚನ ಮುಗಿಸಿ ಬಂದ್ಬಿಟ್ಟೆ. ಇನ್ಯಾರೋ ಪ್ರವಚನಕಾರ ಬಂದರು, ಅವ್ರು ಉಂಗುರ ಕೊಡ್ತೀನಿ ಅಂದರು. ಎಲ್ರಿಗೂ ಒಂದೊಂದು ಉಂಗುರ ಕೊಡ್ತಾರೆ ಅಂತೇನೋ ಅನೌನ್ಸ್ ಮಾಡಿದ್ರು. ಮತ್ತು ಭಾಳಷ್ಟು ಜನ ಹೋದರು. ಇವರು ಈ ವೇದಾಂತ ಕೇಳ್ತಿದ್ರಲ್ಲ, ಗುರುಗಳೆಲ್ಲ ಹೋದರು, ಯಾಕೆ ಉಂಗುರ ಸಿಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಹೇಳಿದಂತೆ, ಒಂದು ಉಂಗುರ ತೆಗೆದು ಹೀಗೆ ಎಸಿತಾರೆ, ಯಾರಿಗೆ ಸಿಗುತ್ತೋ ಸಿಗುತ್ತೆ ಅಂತ. ಸರಿ, ಎಲ್ಲರೂ ಕಾದಿದ್ದಾರೆ, ಎಷ್ಟು ಒಬ್ಬರ ಮೇಲೆ ಒಬ್ಬರು ಬಿದ್ದು ತಗೊಳ್ಳೋಣ ಅಂತ. ಮತ್ತು ಇಷ್ಟು ಮುಂಚೆ ಕೇಳಿದ್ರಲ್ಲ ಕಠೋಪನಿಷತ್ತಲ್ಲಿ ಏನು ಕೊಟ್ಟರು ಬೇಡ ಅಂತ. ನಚಿಕೇತ ಹೇಳ್ತಾನೆ, ಅವನು ಬುದ್ಧಿ ಇಲ್ಲ ಅಂತ ನಾವು. ಹಾಂ, ಆತ್ಮಜ್ಞಾನ ಅನ್ನತಕ್ಕಂಥದ್ದು ನಾವು ಬೇರೆಯವರಿಂದ ಗುರುವಿಂದ ಕೇಳಿದ್ರೆ ಅರ್ಥ ಆಗುತ್ತೆ ಹೊರತು ಇದು ಅರ್ಥ ಆಗೋದೇ ಇಲ್ಲ. ಇವಾಗ ಇದಕ್ಕೊಂದು ಸರಿಯಾಗಿ ಅರ್ಥ ಆಗಬೇಕಂದ್ರೆ, ನನ್ನ ತಂದೆ ಯಾರು ಅನ್ನೋದನ್ನು ನಾವು ಎಷ್ಟೋ PhD ಎಲ್ಲ ಮಾಡ್ಬೋದು. ನನ್ನ ತಂದೆ ಯಾರು ಅನ್ನೋದು ನಾನೇ ತಿಳ್ಕೊಳಕ್ಕಾಗಲ್ಲ. ಮತ್ತು ಯಾರು ಹೇಳ್ಬೇಕು? ತಾಯಿನೇ ಹೇಳ್ಬೇಕು, ಹೌದಾ? ನಾನೇ ತಿಳ್ಕೊಳಕ್ಕಾಗಲ್ಲ. ಮತ್ತು ತಾಯಿ ಹೇಳಿದ್ರಂದರೆ, ನೋಡೋ ನಿಮ್ಮ ಡ್ಯಾಡಿ ಬಂದರು ಅಂದರೆ ಆ ಮಾತು ವೇದವಾಕ್ಯ. ಅದ್ರ ಮೇಲೆ ಮತ್ತೆ ಇನ್ನೇನು ಚರ್ಚೆ ಮಾಡೋಕ್ಕೋಗಲ್ಲ, ಒಪ್ಕೊಂಬಿಡ್ತಾರೆ. ಅದೇ ತಾಯಿ ಹೇಳಿದ್ರು ಅಂತ ಇಟ್ಕೊಳ್ಳಿ, ನೋಡೋ ನಿನ್ನ ಸ್ನೇಹಿತ ಬಂದ್ಯಾನೆ ಅಂದರೆ, ನಿಂಗೆ ಗೊತ್ತಿಲ್ಲ ಸುಮ್ಮನಿರಮ್ಮ, ಸ್ಕೂಲಲ್ಲಿ ನಾನು ಅವನು ಹೊಡೆದಾಡ್ಕೊಂಡಿದ್ದೀವಿ, ಅವನು ಸ್ನೇಹಿತನ ನನಗೆ ಅಂತಾನೆ. ಏಕೆ? ಇಲ್ಲಿ ಸ್ನೇಹಿತ ಅಂದಾಗ ವಿಚಾರ ಮಾಡ್ಬೋದು. ನಿಮ್ಮ ತಂದೆ ಡ್ಯಾಡಿ ಬಂದರು ಅಂದರೆ ಅಲ್ಲೇನು ವಿಚಾರ ಇಲ್ಲ, ಒಪ್ಕೋಬೇಕು. ಸೊ ಆ ರೀತಿ ಇಲ್ಲೂ ಗುರುಮುಖೇನ ಕೇಳದೆ ಅರ್ಥವಾಗುತ್ತೆ ಹೊರತು ಇಲ್ಲ ನಚಿಕೇತ ತಾನೇ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ಬೇರೆ ಎಲ್ಲ ವಿದ್ಯೆ ಬೇಕಾದ್ರೆ ಹಾಗೂ ತಿಳ್ಕೊಬೋದೇನೋ, ಇಲ್ಲಿ ಮಾತ್ರ ಎಲ್ಲ ವಿದ್ಯೆಗಳು ಗುರುಮುಖೇನ ಬರೋದು. ಬಟ್ ಬೇರೆ ನೋಡಿ ತಿಳ್ಕೊಬೋದು, ಕೆಲವು ಕೇಳಿ ತಿಳ್ಕೊಬೋದು. ಇಲ್ಲಿ ಶ್ರವಣ ಮಾಡಿ ಗುರುಮುಖೇನ ಶ್ರವಣ ಮಾಡಿದ್ರೆ ಸಾಧ್ಯ. ಸೊ ಅಂದರೆ ಒಂದು ಏನಪ್ಪ ಅಂದರೆ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ವಿವೇಕ ಇತ್ತು. ಇದು ನಮ್ಮ ಸಾಹಿತ್ಯದಲ್ಲಿ ಇದೆ ಹೊರತು ಬೇರೆ ಸಾಹಿತ್ಯದಲ್ಲಿ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ವಿವೇಕ ಇದೆ ಅನ್ನತಕ್ಕಂಥದ್ದು. ಮತ್ತು ಅದೇ ರೀತಿ ಮೈತ್ರೇಯಿ, ಆ ಮೈತ್ರೇಯಿ ಬೃಹದಾರಣ್ಯಕೋಪನಿಷತ್ತಲ್ಲೇ ನೋಡ್ತೀವಿ ಹೊರತು ಅಂಥ ವಿವೇಕ ಇರತಕ್ಕಂಥ ಸ್ತ್ರೀ ಇದ್ದಾಳೆ ಅಂತ ಇಲ್ಲೆಲ್ಲೂ ಕಾಣಲ್ಲ. ಮೈತ್ರೇಯಿ ಸನ್ಯಾಸ ತಗೊಳ್ತೀನಿ ಅಂದಾಗ, ಯಾವುದಕ್ಕೋಸ್ಕರ ನೀವು ಸನ್ಯಾಸ ತಗೊಳ್ತೀನಿ ಅಂತೀರೋ, ಏನು ಸಿಕ್ಕಿದೆ ನಿಮಗೆ ಅದನ್ನೇ ಕೊಡಿ. ಈ ಭೌತಿಕವಾದಂಥ ಆಸ್ತಿ ತೊಗೊಂಡ್ರೆ ನನಗೆ ಮೋಕ್ಷ ಸಿಗುತ್ತೋ, ಮನಃಶಾಂತಿ ಸಿಗುತ್ತೆಯೋ, ಆನಂದ ಸಿಗುತ್ತೆಯೋ ಅಂತ ಕೇಳ್ತಾಳೆ ಆಕೆ. ಸೊ ಆ ರೀತಿ ವಿವೇಕ ಇರತಕ್ಕಂಥ ಸ್ತ್ರೀನೂ ಬೃಹದಾರಣ್ಯಕೋಪನಿಷತ್ತೆಲ್ಲ ಕಾಣ್ತಲೇ ಹೊತ್ತು ಇಲ್ಲೆಲ್ಲೂ ಕಾಣಲ್ಲ. ಯಾರೋ ಒಬ್ಬರು ಭಾಳಷ್ಟು ವರ್ಷಗಳ ಕಾಲ ಈ ತತ್ವನ ಕೇಳಿದ್ರು. ಒಂದ್ಸಲ ಸನ್ಯಾಸ 3 ತಿಂಗಳು ಒಂದ್ಸಲ ನಡೆಯೋದು ಆ ಊರಲ್ಲಿ, 10 ದಿವಸ 15 ದಿವಸ ಕಾರ್ಯಕ್ರಮ. ಬೆಳಿಗ್ಗೆ ಮಧ್ಯಾಹ್ನದ ಹೊತ್ತು ಉಪನಿಷತ್ತು, ಸಂಜೆಗೆ ಭಗವದ್ಗೀತೆ. ಸಾಕಷ್ಟು ವರ್ಷಗಳು ನಡೀತು. ಸರಿ, ಅವ್ರ ಮಗನಿಗೆ ಹೆಣ್ಣು ನಿಶ್ಚಯ ಮಾಡಬೇಕಾದ್ರೆ ಆ ಸಂಬಂಧಿಕರಲ್ಲಿ ಯಾರನ್ನು ನೋಡಿದ್ರು, ನೋಡಿ ನಿಶ್ಚಯ ಮಾಡಿದ್ರು. ಮಾಡಿ ಆಮೇಲೆ ಏನು ಮಾಡಿದ್ರು, ಹೇಳ್ಕೊಂಡ್ರು ಎಲ್ಲರ ಹತ್ರ, ನಮ್ಮ ಹುಡುಗನಿಗೆ ವೆಹಿಕಲ್ ಕೊಡ್ತಾ ಇದ್ದಾರೆ, ಹೊಸ ಕಂಟಾಸ ಕಾರ್ ಕೊಡ್ತಾರೆ ಅಂತ ಎಲ್ಲರ ಹತ್ರ ಹೇಳ್ಕೊಂಬಂದರು. ಅದು ಅವ್ರ ಕಿವಿಗೆ ಹೋಯ್ತು. ಯಾರ ಕಿವಿಗೆ? ಬೀಗರು, ಹೆಣ್ಣು ಕೊಡೋದು. ನಾವು ಹೇಳೇ ಇರಲಿಲ್ಲ ಕಾರ್ ಕೊಡ್ತೀವಿ ಅಂತ, ಹೇಗೆ ಇದು ಅನ್ನೋಟ್ಟು ಕೇಳಿದ್ರಂತೆ. ಇಲ್ಲ, ನೀವು ಹೇಳಿದ್ದೀರಾ, ಇವಾಗ ಮಾತು ಬದಲಾಯಿಸ್ಕೊಡಿ, ನಾವು ಎಲ್ಲರ ಹತ್ರ ಹೇಳ್ಬಿಟ್ಟಿದ್ದೀವಿ, ಮತ್ತು ನಮ್ಗೆ ಅವಮಾನ ಆಗುತ್ತೆ, ಕಾರ್ ಕೊಟ್ಟೆ ಕೊಡಬೇಕು ಅಂದ್ಬಿಟ್ಟು ಮತ್ತೆ ಕಾರ್ ತೊಗೊಂಡ್ರು. ಈಕೆ ವೇದಾಂತ ಕೇಳಿದ್ದೆ. ನನಗೆ ಇಂಥ ಇನ್ಸಿಡೆಂಟ್ಸ್ ಎಲ್ಲ ನೋಡಿದಾಗ ನಾನೇ ಮೂರ್ಖ, ಸುಮ್ಮನೆ ಹೇಳ್ತೀನಿ ಅಷ್ಟೇ, ಏನು ಕೆಲಸ ಮಾಡೋದು ನೋಡಿ. ಅಷ್ಟೆಲ್ಲ ಕೇಳಿದ್ದಾರೆ. ಬಂದು ಸಂಬಂಧಿಕರಲ್ಲೇ
ಯಾರನ್ನ ಮದುವೆ ಮಾಡ್ಕೊಡ್ತಿದ್ದಾರೆ ಹುಡುಗಿನ, ಏನು ಕೊಡ್ತೀರೋ ಕೊಡಿ, ನಿಮ್ಮ ಇಷ್ಟ ಅಂದ್ಬಿಟ್ಟು ಆಗೋಯ್ತಲ್ಲ. ಯಾಕೆ ಎಲ್ಲ ಅನಿತ್ಯ ಅಶಾಶ್ವತ, ಏನೋ ಕೊಟ್ಕೊಂಡು ಹೋಗ್ಲಿ ಬಿಡು ಅನ್ನೋ ಅಷ್ಟು ಇರಬೇಕು. ಬರಲಿಲ್ಲ ಆಗ. ಸೊ ನಮಗೆ ಪ್ರವಚನಕಾರ ಯಾರೂ ಆ ಥರ ಹೇಳ್ತಿಲ್ಲ, ಏನು ಬೇಕೋ ಕೇಳು, ಆತ್ಮಜ್ಞಾನ ಬಿಟ್ಬಿಡು ಅಂತ ಹೇಳ್ತಿಲ್ಲ. ಹೇಳಿದರೆ ನಾವು ಬಿಟ್ಬಿಡ್ತೀವಿ. ಸೊ ಇಲ್ಲಿ ಆ ನಚಿಕೇತ ಏನು ವಿವೇಕ ಮಾಡ್ತಾರೋ ಅದು ಭಾಳ ಮುಖ್ಯ. ಇದರಲ್ಲಿ ಶೋಭ, ಇದು 29ನೇ ಶ್ಲೋಕ. ಶೋಭಾವ ಮರ್ತಸ್ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತ ತೇಜ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವ ಯೋವಾಹ ತವ ನೃತ್ಯಗೀತೆ ಹೇಳ್ತಾನೆ. ಶೋಭಾವ ಶೋ ಭವಿಷ್ಯಂತಿ ನವ ಇತಿ ಸಂದಿಹ್ಯಮಾನ ಏವ ಯೇಷಾಂ ಭಾವೋ ತ್ವಯ ಉಪನ್ಯಸ್ತಾನಾಂ ಭೋಗಾನಾಂ ತೇ ಶೋಭಾವ. ನಾಳೆಗಿರುತ್ತೋ ಇಲ್ಲೋ ಅನ್ನತಕ್ಕಂಥ ಸಂದೇಹ ಇದೆ ಇದು. ನೋಡಿ, ನಾಳೆಗಿರುತ್ತೋ ಇಲ್ವೋ ಅಂದರೆ ಇವತ್ತು ರಾತ್ರಿ ನಾವು ಮಲಗಿದ್ವಿ, ರಾತ್ರಿಗೆ ಯಾರೋ ಕಳ್ಳ ಬಂದು ಎತ್ಕೊಂಡು ಹೋಗ್ಬಿಟ್ಟ, ಹೋಯ್ತು. ಹೌದಾ? ಇಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ನಾವು ಇಟ್ಕೊಂಡೇ ಇರ್ತೀವಿ. ನಾವು ಪ್ರಾಣ ಹೋಯ್ತು ಅಂದರೆ ನಮಗೂ ಅದಕ್ಕೆ ಸಂಬಂಧ ಕಳ್ಸೋಗುತ್ತೋ ಇಲ್ಲೋ. ಹೌದಾ? ಮತ್ತು ಯಾವಾಗ ಬಿದ್ದು ಎಲ್ಲಿ ಹೋಗ್ಬಿಡುತ್ತೋ. ನಾನು ಯಾರೋ ಫೋನ್ ಮಾಡಿದ್ರು ನನಗೆ, ಡಾಕ್ಟ್ರ್ ಹತ್ರ ಹೋಗಿದ್ರು ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ. ಅವ್ರೇನೋ ಹೇಳಿದ್ರು, ಏನೋ ಎಕ್ಸಸೈಸ್ ಮಾಡಿ ಅದೇ ಅಂತ. ನಾನು ಕೇಳಿದೆ, ಎಕ್ಸಸೈಸ್ ಪ್ರಾರಂಭ ಮಾಡಿದ್ರೆ ನೀವು? ಮಾಡಲ್ಲ ಸಾಮಾನ್ಯ ಜನ. ಆರೋಗ್ಯ ಮತ್ತು ಆತ್ಮಜ್ಞಾನ ಇವೆರಡಕ್ಕೂ ಉತ್ಸಾಹ ಬರಲ್ಲ. ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಉತ್ಸಾಹ ಬರಲ್ಲ ಜನಕ್ಕೆ. ಯಾಕೆಂದರೆ ಆರೋಗ್ಯವಾಗಿದ್ದೇನು ಪ್ರಯೋಜನ? ನಾವು ಏನನ್ನ ಒಂದು ಮಾಡಿದ್ವಿ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟ್ ಜಾಸ್ತಿ ಆಗಬೇಕು, ನಮ್ಮ ಬಿಲ್ಡಿಂಗ್ಗಳು ಜಾಸ್ತಿ ಆಗಬೇಕು, ಬಂಧು ಬಳಗ ಜಾಸ್ತಿ ಆಗಬೇಕು, ಬಂಗಾರ ಜಾಸ್ತಿ ಆಗಬೇಕು, ನಂದು ಅನ್ನೋದೇನೋ ಒಂದು ಜಾಸ್ತಿ ಆಗಬೇಕು. ಆಗದಿರ ಇದ್ದರೆ ಪ್ರಯೋಜನ ಏನು? ಆರೋಗ್ಯವಾಗಿದ್ದೀವಿ, ಏನು ಪ್ರಯೋಜನ? ಅದಕ್ಕೆ ಉತ್ಸಾಹ ಬರೋದೇ ಇಲ್ಲ. ಆರೋಗ್ಯಕ್ಕೆ ಪ್ರಯತ್ನ ಮಾಡಿ ಅಂದರೆ ಮಾಡೋದೇ ಇಲ್ಲ. ಅದೇ ರೀತಿ ಆತ್ಮಜ್ಞಾನಕ್ಕೂ. ಬಟ್ ಆರೋಗ್ಯವಾಗಿದ್ದರೆ ರೋಗ ಬಂದಾಗ ಗೊತ್ತಾಗುತ್ತೆ ಆರೋಗ್ಯ ಅಂದರೆ ಏನು ಅಂತ. ಹೌದಾ? ಆತ್ಮಜ್ಞಾನ ಅಷ್ಟು ಆನಂದವಾಗಿರ್ತೀವಿ, ಸರಿ ಸಮಯ ಆನಂದವಾಗಿರ್ತೀವಿ. ಪ್ರಯೋಜನ ಏನು? ಏನೋ ಬರಬೇಕು ಎಕ್ಸ್ಟ್ರಾ. ಆದರೆ ಯಾವುದನ್ನು ನಾವು ಎಕ್ಸ್ಟ್ರಾ ತಗೊಳ್ತೀವೋ, ಈ ಭೌತಿಕವಂಥ ಸಂಪತ್ತು ನಾಳೆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ನಾವೇ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಅದೇ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅದ ಅಷ್ಟೇ ಅಲ್ಲ, ನಿನ್ನೆ ಸಾಯಂಕಾಲ ಹೇಳ್ತಿದ್ನಲ್ಲ, ಅದಾದ 2002 ನಂತರ 2005 ನೋಟ್ಸು. ಇವಾಗ ಚಲಾವಣೆ ಇಲ್ಲ ಅಂತಾರೆ, 500, 1000 ನೋಟ್ಸು. ಹೌದಾ? ಮತ್ತು ಇವಾಗ ಅದು ನಾವು ಬಚ್ಚಿಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಇವಾಗ ಅದಕ್ಕೇನು ಬೆಲೆ? ಹೋಯ್ತು. ಈ ರೀತಿ ನೀನು ಹೇಳತಕ್ಕಂಥ ಭೋಗ ವಸ್ತುಗಳೆಲ್ಲ ನಾಳೆಗಿರುತ್ತೋ ಇಲ್ಲೋ ಅನ್ನತಕ್ಕಂಥ ಸಂದೇಹ ಇದೆ. ಅನಿತ್ಯ ವಸ್ತುಗಳು, ಅಶಾಶ್ವತವಾಗಿರ್ತಕ್ಕಂಥದ್ದು. ಸಂದೇಹಮಾನಯವ ಯೇಷಾಂ ಭಾವೋ ತ್ವಯ ಉಪನ್ಯಸ್ತಾನ ಭೋಗಾನ ತೇ ಶೋಭಾವ. ಕಿಂಚ ಅಷ್ಟಲ್ಲ, ಮರ್ತಸ್ಯ ಮನುಷ್ಯಸ್ಯ ಅಂತಕ ಹೇ ಮೃತ್ಯೋ ಯತ್ಯೇತ ಸರ್ವೇಂದ್ರಿಯಾಣಾಂ ತೇಜ ತಜ್ಜರಯಂತಿ ಅಪಕ್ಷಪಯಂತಿ. ಅಂದರೆ ನಮ್ಮ ಇಂದ್ರಿಯಗಳನ್ನು ಸಾಕಷ್ಟು ಬೇಗ ಹಾಳು ಮಾಡಿಬಿಡುತ್ತೆ. ಸರ್ವೇಂದ್ರಿಯಾಣ ಜರಯಂತಿ ತೇಜ. ನಮ್ಮ ಇಂದ್ರಿಯಗಳನ್ನು, ಶರೀರ ಪಟತ್ವವನ್ನು ಆದಷ್ಟು ಬೇಗ ಹಾಳು ಮಾಡುತ್ತೆ. ನಾವು ಭೋಗ ಅನುಭವಿಸ್ತೀವಿ ಅಂತ ಅಂದ್ಕೊಳ್ತೀವಿ, ಇಲ್ಲ, ಆ ಭೋಗವೇ ನಮ್ಮನ್ನು ಅನುಭವಿಸ್ಬಿಟ್ಟಿರುತ್ತೆ. ಭೋಗ ಅನುಭವಿಸಿ ಶರೀರ ಶಕ್ತಿ ಜಾಸ್ತಿ ಆದರೆ ನಾವು ಅನುಭವಿಸಿದ್ದೀವಿ ಅಂದ್ಕೋಬೋದು. ನಾವು ಭೋಗ ಅನುಭವಿಸಿದಷ್ಟು ಶರೀರ ಶಕ್ತಿ ಕ್ಷೀಣವಾಗುತ್ತೆ, ಇಂದ್ರಿಯ ಪಟತ್ವ ಹೋಗುತ್ತೆ. ಹೌದಾ? ಆಮೇಲೆ ಅನಿಸುತ್ತೆ ಸ್ವಲ್ಪ ಹುಷಾರಾಗಿ ಜೀವನ ಮಾಡಿ ಚೆನ್ನಾಗಿತ್ತು, ಹುಚ್ಚು ಜೀವನ ಮಾಡಿಬಿಟ್ರೆ ಅಂತ. ಹೌದಾ? ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ ಅಪ್ಸರ ಪ್ರಭುತೆಯೋ ಭೋಗಾಹ. ಏನು ನೀನು ಅಪ್ಸರ ಸ್ತ್ರೀಯರು ರಥಗಳು ಕೊಡ್ತೀನಿ ಅಂತ ಹೇಳ್ತೀಯೋ, ಇವೆಲ್ಲ ಇಂದ್ರಿಯಗಳನ್ನು ಹಾಳು ಮಾಡಿಬಿಡುತ್ತೆ. ಅನರ್ಥ ಏವ ಏತೆ
ಧರ್ಮ ವೀರ್ಯ ಪ್ರಜ್ಞ ತೇಜೋ ಯಶಪ್ರಭುತಿನಾಂ ಕ್ಷಪಯಿತೃತ್ವಾತ್. ಇವೆಲ್ಲ ಅನರ್ಥವೇ. ಯಾಕಪ್ಪ ಅಂದರೆ ಕೊನೆಗೇನಾಗುತ್ತೆ, ಧಾರ್ಮಿಕವಾದಂಥ ಜೀವನ ಹೋಗುತ್ತೆ. ಇವಾಗ ನೋಡಿ, ದುಡ್ಡು 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 ಅನ್ನೋದ್ರಲ್ಲಿ ನಮ್ಮ ಮಂತ್ರಿಗಳೆಲ್ಲ ಅದರಲ್ಲೇ ಇದ್ಬಿಟ್ಟಿದ್ದಾರೆ. ಹೌದಾ? ಯಥಾ ರಾಜ ತಥಾ ಪ್ರಜಾ. ಅವ್ರು ಯಾವಾಗ ಆ ಥರ ಇದ್ದಾರೋ ಜನಗಳು ಅಲ್ಲಿರ್ತಾರೆ. ಧರ್ಮ ಏನು ಕರ್ಮ ಏನು, ಒಟ್ಟಿನಲ್ಲಿ ದುಡ್ಡು ಸಂಪಾದಿಸ್ಬೇಕು. ಇವನ್ ಸ್ವಾಮಿಗಳು ಕೂಡ ಕೆಲವರು ಏನು ಹೇಳ್ತಾರೆ, ಈಗ ಗೌರ್ಮೆಂಟ್ನವರು BJP ಗೌರ್ಮೆಂಟ್ ಬಂದಮೇಲೆ ಈ ಸ್ವಾಮಿಗಳ ತಲೆಯೆಲ್ಲ ಕೆಡ್ತು. ಅಷ್ಟಕ್ಕೆ ಮುಂಚೆ ಆ ಥರ ಇರಲಿಲ್ಲ. BJP ಗೌರ್ಮೆಂಟ್ ಯಾವಾಗ ಬಂತು, ಅವರು ಹಿಂದೂಯಿಸಮ್ಗೋಸ್ಕರ ದುಡ್ಡು ಕೊಡೋಕ್ಕೆ ಶುರು ಮಾಡೋದು, ಆಶ್ರಮಗಳಿಗೆ ಸ್ವಾಮಿಗಳಿಗೆ ಎಲ್ಲ. ಹೌದಾ? ಅದರಲ್ಲಿ ಯಾರೋ ಸ್ವಾಮಿಗಳಿಗೆ ಅದೆಷ್ಟು 2 ಲಕ್ಷನೋ ಏನೋ ಸ್ಯಾಂಕ್ಷನ್ ಆಗಿತ್ತಂತೆ. ಅದನ್ನು ಶಿಷ್ಯನ ಕಳಿಸಿದ್ರು ತೊಗೊಂಬಾರೋ ಅಂತ. ಅವನು ಕೇಸ್ ವರ್ಕರ್ ಕೊಡ್ತಿಲ್ಲ, ಅದು ಚೆಕ್ ರೆಡಿ ಇದೆ, ಕೊಡ್ತಾ ಇಲ್ಲಂತೆ. ಸರಿ, ಎಷ್ಟು ಸಲ ಹೋದ್ರು ಮಧ್ಯಾಹ್ನ ಬಾ ಅಂತಾನೆ, ಸಾಯಂಕಾಲ ಬಾ ಅಂತಾನೆ, ಏನೋ ಒಂದು ಹೇಳ್ತಿರ್ತಾನೆ. ಕೊನೆಗೆ ಅದು ಯಾರು ಇನ್ನೊಬ್ಬನ ಕೇಳಿದಂತೆ, ಯಾಕೆ ಕೊಡ್ತಾ ಇಲ್ಲ ಅಂತ. ಯಾಕೆ ಅವ್ರು ಕೊಡ್ತಿಲ್ಲ ಅಂದರೆ, ಆ ಥರ ಎಲ್ಲ ಕೊಡಲ್ಲ, ನೀವು 20% ಕೊಡಬೇಕು ಅವ್ರಿಗೆ, ಅವೆಲ್ಲ ಕೊಡ್ತಾರೆ ಅಂತ. ಅದಕ್ಕೆ ಆ ಸ್ವಾಮಿಗಳು ಶಿಷ್ಯ ಫೋನ್ ಮಾಡಿದ್ರಂತೆ, ಈ ಥರ 20% ಕೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತ. ಕೊಟ್ಟು ತೊಗೊಂಬಾರೋ, ನಮ್ದೇನೋಯ್ತು. ಈ ಥರ ನಮ್ದೇನೋಯ್ತು, ದುಡ್ಡು ಅವ್ರದ್ದೇ ತಾನೆ, ಅವ್ರ ದುಡ್ಡೆಲ್ಲ ಸ್ವಲ್ಪ ಹಿಡ್ಕೊಂಡು ಕೊಡ್ತಾರೆ, ಕೊಡಲಿ ಬಿಡು ಅಂತ. ನಾನು ಹೇಳಿದೆ, ಸರಿನಾ ಸ್ವಾಮೀಜಿ, ಅಲ್ಲ ನಮ್ದೇನಾಯ್ತು, ನಮ್ಮ ಧರ್ಮ ಹೋಯ್ತಲ್ಲ. ಅಯ್ಯೋ, ಅದೆಲ್ಲ ಯಾರು ಯೋಚಿಸ್ತಾರೆ. ಈ ಮಟ್ಟಿಗೆ ಬಂದ್ಬಿಟ್ಟಿದ್ವಿ ಎಲ್ಲರೂ. ಯಾವಾಗ ಈ ಭೌತಿಕ ವಸ್ತು ಮೇಲೆ ಆಸಕ್ತಿ ಬರುತ್ತೋ ಆಗ ಧರ್ಮ, ವೀರ್ಯ, ನಮ್ಮ ಒಂದು ಶಕ್ತಿ, ಶರೀರ ಪಟುತ್ವ ಅನ್ನತಕ್ಕಂಥದ್ದು ಹೋಗುತ್ತೆ, ಪ್ರಜ್ಞಾ ವಿವೇಕ ಶಕ್ತಿ ಅನ್ನತಕ್ಕಂಥದ್ದು ಹೋಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಅನ್ನತಕ್ಕಂಥದ್ದು ಅದ್ರ ಬಗ್ಗೆ ನಮ್ಗೆ ಯೋಚನೆ ಇರೋಲ್ಲ. ಯಶಃ ಒಂದು ಸಲ ಏನೋ ಚೆನ್ನಾಗಿರುತ್ತೆ, ಕೀರ್ತಿ. ಈಗ ದೃಷ್ಟಾಂತಕ್ಕೆ ನೋಡಿದ್ರೆ ಜನಾರ್ದನ್ ರೆಡ್ಡಿ, ಎಷ್ಟು ಡೆಲ್ಲಿಯಿಂದ ಇಲ್ಲಿನ ತನಕ BJP ತನ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ, ಅದು ಬಿಟ್ಟರೆ ಇಟ್ಕೊಂಡಿಲ್ಲಂತೆ. ಹೌದಾ? ಮತ್ತು ಇಲ್ಲೇ BJPಗೂ ಚೆನ್ನಾಗಿ ಸಹಾಯ ಮಾಡೋನು, ಮತ್ತು ಅಲ್ಲಿ ಸೆಂಟ್ರಲ್ ಅಲ್ಲೂ ಸಹಾಯ ಮಾಡೋನು, ಅವನಿಗೆ ಭಾಳಷ್ಟು ಗೌರವ ಇತ್ತು. ಜೈಲಿಗೆ ಹಾಕಿದ ಮೇಲೆ ಅದೇ ಪಾರ್ಟಿಯವರು ಯಾರನ್ನು ಮಾತಾಡ್ತಾರೆ ವಿಚಾರನ, ಸಾಕಷ್ಟು ಜನ ಬಂದಿದ್ದಾರೆ ಲೀಡರ್ಸು, ಒಬ್ಬರನ್ನ ಜೈಲಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಜನ ದುಡ್ಡು ತಿನ್ಬಿಟ್ಟು ಅವ್ರ ಹತ್ರ, ಅಂದರೆ ಅದೇನೋ ಹೇಳ್ತಲ್ಲ, ಹಳ್ಳಿಗೆ ಬಿದ್ದರೆ ಆಳು ಒಂದು ಕಲ್ಲು ಅಂತ, ಆ ಥರನೇ ಸ್ವಲ್ಪ ಪ್ರಖ್ಯಾತಿ ಬರುತ್ತೆ, ಆಮೇಲೆ ಆ ಪ್ರಖ್ಯಾತಿ ಅನ್ನತಕ್ಕಂಥದ್ದು ಹೋಗುತ್ತೆ. ಆದ ಕಾರಣ ಯಶಃ ಎಲ್ಲವನ್ನು ಹಾಳು ಮಾಡುತ್ತಾದ ಕಾರಣ ನಾವು ಇದು ಬೇಕಿಲ್ಲ. ಯಾಂ ಚಾಪಿ ದೀರ್ಘ ಜೀವಿಕಾಂ ತ್ವಂ ಜಿಸ್ಸಸಿ ತತ್ರಾಪಿ ಶೃಣು. ಎಷ್ಟು ಕಾಲ ಬೇಕಾದ್ರೂ ಬದುಕು ಅಂತ ಹೇಳ್ತಿದ್ಯಾ, ಅದ್ರ ಬಗ್ಗೆನೂ ಕೇಳು. ಸರ್ವಂ ಯದ್ ಬ್ರಹ್ಮಣೋಪಿ ಜೀವಿತಂ ಆಯು ಅಲ್ಪಮೇವ. ಅನಂತ ಕಾಲ ಪ್ರವಾಹಕ್ಕೆ ನಾವು ಲೆಕ್ಕ ಹಾಕಿದ್ರೆ ಬ್ರಹ್ಮನ ಆಯಸ್ಸು ಅದು ಭಾಳ ಅಲ್ಪನೇ. ಯಾಕೆ ಯಾವತ್ತೂ ಒಂದು ದಿವಸ ಹೋಗಬೇಕಲ್ಲ, ಕಳೆ ಆಗುತ್ತೆ, ಬ್ರಹ್ಮನ ಆಯಸ್ಸು ಮುಗಿಯುತ್ತೆ. ಅಂದಾಗ ಅಲ್ಪಮೇವ ಕಿಮುತ ಅಸ್ಮದಾದ ದೀರ್ಘ ಜೀವಿಕ. ಬ್ರಹ್ಮನ ಆಯಸ್ಸೇ ಅಲ್ಪ ಈ ಕಾಲ ಪ್ರವಾಹದಲ್ಲಿದ್ದರೆ ಇನ್ನು ನಮ್ಮ ಜೀವನ ಇನ್ನು ಎಷ್ಟು ವರ್ಷ ಕೊಟ್ಟರೆ ಏನು ಪ್ರಯೋಜನ? ಎಷ್ಟು ವರ್ಷ ಕೊಟ್ಟರು ಒದ್ದಾಡಿದೆ. ಅದೇ ನಮ್ಮ ಈಗ ಯೋಗದವ್ರು ಹೇಳ್ತಾರಂತೆ, ಯೋಗ ಮಾಡೋದು ಒಳ್ಳೆಯದು, ಇಲ್ಲ ಅಂತಲ್ಲ. ಅದು ಈಗಿನ ಕಾಲಕ್ಕೆ ಭಾಳಷ್ಟು ಅವಶ್ಯಕತೆ ಇದೆ. BP ಶುಗರ್ ಎಲ್ಲ ಕಂಟ್ರೋಲ್ ಬರುತ್ತೆ, ಯೋಗ ಮಾಡೋದು ಒಳ್ಳೆಯದು, ಮತ್ತು ವಾಕಿಂಗ್ ಮಾಡೋದು ಒಳ್ಳೆಯದು. ಅದಕ್ಕೆ ಯಾರು ಹೇಳಿದಂತೆ, ದಿವಸ 4 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ 5 ವರ್ಷ ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಸ್ವಾಮಿ ದಯಾನಂದ ಸರಸ್ವತಿ ಹೇಳೋದು, 5 ವರ್ಷ ನೀನು ರೋಡಲ್ಲೇ ಇರ್ತೀಯ, ಆಯುಷ್ ಜಾಸ್ತಿ ಆದರೂ ಏನು ಪ್ರಯೋಜನ ಅಂತ. ಹೌದಾ? ಸೊ ನೀನು ಎಷ್ಟು ಆಯುಷ್ ಕೊಟ್ಟರು ಅದು ವ್ಯರ್ಥವೇ.
ಅತಃ ತವೈವ ತಿಷ್ಟಂತು ವಾಹಾಹ ರಥಾದಯ ತಥಾ ನೃತ್ಯಗೀತೆ ಆದ ಕಾರಣ ನೀನು ಕೊಡತಕ್ಕಂಥ ಭೋಗ ವಸ್ತುವನ್ನೆಲ್ಲ ನೀನೇ ಇಟ್ಕೋ ಆತ್ಮಜ್ಞಾನವೇ ಬೇಕು ಅಂತಾರೆ. ಯೋಚನೆ ಮಾಡಿ ಏನಂತ ನಾವು ಹಾಗೆ ಹೇಳಲಿಕ್ಕೆ ಸಾಧ್ಯವೋ ಅಂತ ಯೋಚನೆ ಮಾಡಿ ನಾಳೆ ದಿವಸ ಮತ್ತೆ ಬನ್ನಿ, ಆಮೇಲೆ ಯೋಚನೆ ಮಾಡಿ. ಅಂದರೆ ಆ ಥರ ಕೊಡೋರು ಯಾರು ಬರಲಿಲ್ಲ ಇನ್ನೂ. ಬಂದರೆ ಅವಾಗಲೇ ನಮ್ಮ ಮನಸ್ಸು ಏನನ್ನುತ್ತೆ ಅನ್ನೋದು ನಿಶ್ಚಯ ಆಗೋದು. ಹೌದಾ? ಇವಾಗ ನೀವು ಕೈಯಲ್ಲಿ ಅಂದರೆ ಕೇಳಿ ಬಿಟ್ಟು ಬಿಡಿ ಅಂತಾರೆ. ಇವರೇನೆಲ್ಲ ಬೇಡ, ಆತ್ಮಜ್ಞಾನ ಬೇಡ, ತಗೊಳ್ಳಿ, ಈ 1 ಲಕ್ಷ ರೂಪಾಯಿ ತೊಗೊಳ್ಳಿ, ಈ 1 ಕೋಟಿ ರೂಪಾಯಿ ತೊಗೊಳ್ಳಿ ಅಂತ ಇವ್ರು ಹೇಳಿದ್ರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಆಸಕ್ತಿ ಇದೆಯೋ ಇಲ್ಲ ಅಂತ. ಸೊ ಇಲ್ಲಿ ನಿಲ್ಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.